ಹಲೋ ಮಕ್ಕಳೇ, ವೆಲ್ಕಮ್ ಸಿಂಪ್ಲಿಫೈಡ್ ಮೈಂಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಫೀಲ್ಡ್ಸ್ ಮೇಲೆ ನ್ಯೂಮರಿಕಲ್ಸ್ ಮಾಡೋಣ. ಆ್ಯಂಡ್ ನ್ಯೂಮರಿಕಲ್ಸ್ ಅಂದರೆ ತುಂಬ ಆಲ್ಮೋಸ್ಟ್ 70% ಆಫ್ ಸ್ಟೂಡೆಂಟ್ಸ್ಗೆ ನ್ಯೂಮರಿಕಲ್ಸ್ ಅಂದರೆ ತಲೆನೋವು ಆ್ಯಕ್ಚುಲಿ. ಸೊ ಡು ನಾಟ್ ವರಿ, ಐ ವಿಲ್ ಮೇಕ್ ನ್ಯೂಮರಿಕಲ್ಸ್ ಈಸಿ ಫಾರ್ ಯು. ಓಕೆ, ದಟ್ಸ್ ಫಾರ್ ಶ್ಯೂರ್. ಆ್ಯಂಡ್ ಈ ಚಾಪ್ಟರ್ ರಿಲೇಟೆಡ್ ಎಲ್ಲ ವೀಡಿಯೋಸ್ ಆಲ್ರೆಡಿ ನಾನು ಮಾಡಿದ್ದೀನಿ, ಕಾನ್ಸೆಪ್ಟ್ ವೀಡಿಯೋಸ್. ಸೊ ಈಗ ಯಾವ್ಯಾವ್ದು ಇಂಪಾರ್ಟೆಂಟ್ ಬರುತ್ತೆ PUC ಎಕ್ಸಾಮ್ಗೆ, ಮತ್ತು ಎಲ್ಲ ಕಾನ್ಸೆಪ್ಟ್ ಒಂದು ಆರ್ಡರಲ್ಲಾಗಿ ಲೆಕ್ಚರ್ 01, ಲೆಕ್ಚರ್ 02, ಲೆಕ್ಚರ್ 03 ಅಂತ ಎಲ್ಲ ಕಾನ್ಸೆಪ್ಟ್ಸು, ಡಿರೈವೇಷನ್ಸು ವಿತ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಪ್ರಾಪರ್ ವೇಯಲ್ಲಿ ಕವರ್ ಮಾಡಿದ್ದೀನಿ. ಸೊ ಅದನ್ನು ಆ ವೀಡಿಯೋಸ್ ನೀವು ನೋಡಿದ್ರೆ ಇಟ್ಸ್ ರಿಯಲಿ ವೆಲ್ ಆ್ಯಂಡ್ ಗುಡ್, ನಿಮಗೆಲ್ಲ ಕಂಪ್ಲೀಟ್ ಅರ್ಥ ಆಗಿರುತ್ತೆ. ಆ ಎಲ್ಲ ವೀಡಿಯೋಸ್ ಡಿಸ್ಕ್ರಿಪ್ಷನ್, ಎಲ್ಲ ವೀಡಿಯೋಸ್ ಲಿಂಕ್ಸ್ ಐ ಕ್ಯಾನ್ ಪುಟ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ್ಯಂಡ್ ಒಂದು ವೇಳೆ ನೋಡಿಲ್ಲ ಅಂದರೂ ಪರವಾಗಿಲ್ಲ. ಸೊ ಇಲ್ಲೇ ನಾನು ನಿಮಗೆ ಎಲ್ಲೆಲ್ಲಿ ಯಾವ ನ್ಯೂಮರಿಕಲ್ ಏನೇನು ಥಿಯೋರಿ ಬೇಕು ಅಂದರೆ ತುಂಬ ಬೇಸಿಕಾಗಿ ನ್ಯೂಮರಿಕಲ್ಸ್ ಫಿಸಿಕ್ಸ್ ಮಾಡೋಕ್ಕಂದ್ರೆ ಒಂದು 4-5 ಫಾರ್ಮುಲಾ ಗೊತ್ತಿದ್ರೆ ಸಾಕು, ಈಸಿಯಾಗಿ ಮಾಡೋದು. ಬಟ್ ಇಲ್ಲಿ ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್. ಮತ್ತು ಇದೇ ನ್ಯೂಮರಿಕಲ್ಸಲ್ಲಿ ಯಾವ ರೀತಿ ಚೇಂಜಸ್ ಮಾಡ್ಬೋದು, ಹೆಂಗೆ ಗೊತ್ತಾ, ತುಂಬ ಜನ ಸ್ಟೂಡೆಂಟ್ಸು ಯಾವುದೋ ನ್ಯೂಮರಿಕಲ್ ಕೊಟ್ಬಿಟ್ರೆ ಅದೇ ರೀತಿ ಇನ್ನೊಂದು ನ್ಯೂಮರಿಕಲ್ ಕೊಟ್ಟರೆ ಮಾಡ್ತಾರೆ, ಅದೇ ರೀತಿ ಇನ್ನೊಂದು ಕೊಟ್ಟರೆ ಮಾಡ್ತಾರೆ, ಅದೇ ರೀತಿ ಇನ್ನೊಂದು ಕೊಟ್ಟರೆ ಮಾಡ್ತಾರೆ, ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಮತ್ತೆ ಮಾಡೋದಿಲ್ಲ ಆ್ಯಕ್ಚುಲಿ. ಸೊ ದಿಸ್ ಇಸ್ ದ ವೇ ಪೀಪಲ್ ಆರ್ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್. ದಟ್ಸ್ ಕಂಪ್ಲೀಟ್ಲಿ ರಾಂಗ್. ಒಂದು ನ್ಯೂಮರಿಕಲ್ ನೀವು ಎಲ್ಲ ಆ್ಯಂಗಲ್ ಅರ್ಥ ಮಾಡ್ಕೊಬೇಕು. ದೆನ್ ಇಟ್ಸ್ ಗೋನ್ ಬಿ ವೆರಿ ಈಸಿ ಫಾರ್ ಯು. ಆ್ಯಂಡ್ ನೀವು ಒಂದು KCET, NEET, JEE ಇವೆಲ್ಲ ಪ್ರಿಪೇರ್ ಆಗ್ತಾರೆ, ಆಲ್ಮೋಸ್ಟ್ 90% ಕ್ವಶನ್ ವಿಲ್ ಬಿ ನ್ಯೂಮರಿಕಲ್ಸ್ ಓನ್ಲಿ. ಆ್ಯಂಡ್ ನ್ಯೂಮರಿಕಲ್ಸ್ ಆರ್ ಒನ್ ಇಟ್ ಗೋನ್ ಟೆಸ್ಟ್ ಯುವರ್ ನಾಲೆಜ್. ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲ ವೀಡಿಯೋಸ್ ಐ ವಿಲ್ ಎಕ್ಸ್ಪ್ಲೇನ್ ದ ನ್ಯೂಮರಿಕಲ್ಸ್ ಹಿಯರ್. ಸೊ ಪ್ರೀವಿಯಸ್ ಇಯರ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿತ್ತು ಈ ಚಾಪ್ಟರಲ್ಲಿ, ಐ ವಿಲ್ ಟೇಕ್ ದ ಕ್ವಶನ್, ಐ ವಿಲ್ ಎಕ್ಸ್ಪ್ಲೇನ್ ಯು ಆಲ್ಸೋ. ನಿಮ್ಗೆ ಅರ್ಥನೂ ಆಗುತ್ತೆ. ಆ್ಯಂಡ್ ಒನ್ ಥಿಂಗ್ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಮಕ್ಕಳೇ, ಸೊ ಒಂದು ವೇಳೆ ಈ ರೀತಿ ವೀಡಿಯೋಸ್ ನಿಮಗೆ ಕಾನ್ಸೆಪ್ಟ್ ವೀಡಿಯೋಸ್ ನಾವು ಮಾಡ್ತಾ ಇರ್ತೀವಲ್ಲ, ಈ ಥರ ವೀಡಿಯೋಸ್ನ ತುಂಬ ಸಪೋರ್ಟ್ ಮಾಡಬೇಕು. ಯು ಹ್ಯಾವ್ ಟು ಲೈಕ್ ಇಟ್. ಆ್ಯಂಡ್ ಅಟ್ ದ ಎಂಡ್ ವೆನ್ ಯು ವಾಚ್, ನಿಮ್ಗೆ ವೀಡಿಯೋ ನೋಡೋದ್ಮೇಲೆ ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಾರೆ, ಯಾವ ರೀತಿ ಅರ್ಥ ಆಯಿತು, ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಯ್ತು ಅಂದರೆ ಇಫ್ ಯು ಹ್ಯಾವ್ ಟು ಲೆಟ್ ಮೀ ನೋ ಇನ್ ಎ ಕಮೆಂಟ್ ಸೆಕ್ಷನ್. ದಿಸ್ ಮೇಕ್ಸ್ ಮೋಟಿವೇಟ್ಸ್ ಕಂಟೆಂಟ್ ಕ್ರಿಯೇಟರ್. ನಾವು ರೀತಿ ಟೀಚರ್ಸ್ ಮಾಡೋಕ್ಕಂದ್ರೆ ವೆನ್ ವಿ ಡೂ ಅ ಲೆಕ್ಚರ್ ಆಫ್ 40 minutes 50 minutes ತುಂಬ ಲೆಂದಿ ಲೆಕ್ಚರ್ಸ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಯು ಜಸ್ಟ್ ಪುಟ್, ನಿಮ್ಗೆ ಅರ್ಥ ಆಯಿತೋ ಇಲ್ವೋ, ಎಷ್ಟು ಈಸಿಯಾಗಿ ಅರ್ಥ ಆಯಿತು ಅನ್ನೋದು ನೀವು ಕಮೆಂಟ್ ಸೆಕ್ಷನ್ ಹೇಳಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ. ಓಕೆ, ಈಗ ಲೆಟ್ ಸ್ಟಾರ್ಟ್. ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಫೀಲ್ಡ್ಸ್. ಆ್ಯಂಡ್ ಈ PDF ಆಲ್ರೆಡಿ ಗೊತ್ತಿರೋ ಹಾಗೆ ದಿಸ್ PDF ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಸಿಗುತ್ತೆ. ಯು ಕ್ಯಾನ್ ಗೋ ಆನ್ ಡೌನ್ಲೋಡ್ ಇಟ್. ಎಲ್ಲದು ಇಂಪಾರ್ಟೆಂಟ್ ಕ್ವಶನ್, ಫಿಕ್ಸ್ ಕ್ವಶನ್ಸು, ಏನೇ ಬರಲಿ, ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸು, ಎಲ್ಲ ವೀಡಿಯೋಸು ಇದೇ PDF ಇಂದ ಇರುತ್ತೆ. ಆ್ಯಕ್ಚುಲಿ ನಿಮಗೆ ಗೊತ್ತಾಗುತ್ತೆ ಯಾವ್ದು ಎಷ್ಟೊತ್ತು ರಿಪೀಟ್ ಆಗಿದೆ ಅಂತ. ಯು ಕ್ಯಾನ್ ಜಸ್ಟ್ ಡೂ ಫ್ರಮ್ ದೇರ್. ಓಕೆ, ಫಸ್ಟ್ ಬಂದು ಲೆಟ್ಸ್ ಸಿ ಎ ಕ್ವಶನ್. ಸೊ ನಾನು ಲೇಟೆಸ್ಟ್ ಕ್ವಶನ್ ಯಾವತ್ತು ತೊಗೋಣ ಒಂದು. ಸೊ ಈ ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಫೀಲ್ಡ್ಸಲ್ಲಿ ಯು ಹ್ಯಾವ್ ಟು ನೋ ಬೇಸಿಕ್ ಫಾರ್ಮುಲಾಸ್. ಅಂದರೆ ಯು ಹ್ಯಾವ್ ಟು ನೋ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಫಾರ್ಮುಲಾ ಏನು, ಡೈರೆಕ್ಟ್ಲಿ ರೈಟ್ ದ ಕ್ವಶನ್. ಮತ್ತು ಕ್ವಶನ್ ಜೊತೆ PDF ನಿಮ್ದು ಇರಬೇಕು. ಆ್ಯಕ್ಚುಲಿ ದಿಸ್ ಕ್ವಶನ್ ಇಸ್ ಕಮಿಂಗ್ 2020, ಇಟ್ ವಿಲ್ ಬಿ ಗುಡ್. ಇಲ್ಲ ಅಂದರೆ ಐ ರೈಟ್ ದ ಕ್ವಶನ್ ಆಲ್ಸೋ ಆನ್ ದ ಬೋರ್ಡ್ ಓನ್ಲಿ. ಓಕೆ, ಸೊ ಕ್ವಶನ್ ಬರೀಬೇಕಾದ್ರೆ ಐ ವಿಲ್ ಎಕ್ಸ್ಪ್ಲೇನ್ ದ ಕ್ವಶನ್. ಐ ವಿಲ್ ನಾಟ್ ರೈಟ್ ಕಂಪ್ಲೀಟ್ಲಿ ಕ್ವಶನ್, ಬಟ್ ಎಕ್ಸ್ಪ್ಲೇನ್ ದ ಕ್ವಶನ್. ದಿಸ್ ಕ್ವಶನ್ ಇಸ್ ಕಮಿಂಗ್ ದ ಬೋರ್ಡ್ ಎಕ್ಸಾಮ್. ನಿಮ್ಮ ಬೋರ್ಡ್ ಎಕ್ಸಾಮ್ 2020ಯಲ್ಲಿ ಈ ಚಾಪ್ಟರ್ನ ಈ ಕ್ವಶನ್ ಬಂದಿದೆ. ದ ಕ್ವಶನ್ ಇಸ್ ವೆರಿ ಸಿಂಪಲ್. ದ 2 point ಚಾರ್ಜಸ್, ಒಂದು 5 microcoulomb, ಇನ್ನೊಂದು -5 microcoulomb, ಆರ್ ಲೊಕೇಟೆಡ್ ಅಟ್ ಡಿಸ್ಟೆನ್ಸ್ A and B ಸಪರೇಟೆಡ್ ಬೈ 0.2 meters. ಅಂದರೆ ಏನು, ದೇರ್ ಆರ್ 2 ಚಾರ್ಜಸ್. ಒನ್ ಈಸ್ ಬಂದು 5 microcoulomb, ಇನ್ನೊಂದು ಬಂದು ಎಷ್ಟು, -5 microcoulomb. ಆ್ಯಂಡ್ ದೀಸ್ 2 ಚಾರ್ಜಸ್, ದಿಸ್ ಇಸ್ ಅಟ್ A. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಅಟ್ A, ದಿಸ್ ಅಟ್ B. ನಂತರ ಈಗ ದೆನ್ ದ ಡಿಸ್ಟೆನ್ಸಸ್, ಇದು ಡಿಸ್ಟೆನ್ಸಸ್ ಟು 0.2 meters. ಅಂದರೆ ಇದು ಟೋಟಲ್ ಡಿಸ್ಟೆನ್ಸ್ ಬಂದು 0.2 meters. ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್ ಈಸ್ 0.2 meters ಕೊಟ್ಟಿದ್ದಾರೆ. ಓಕೆ, ನಂತರ ಕ್ವಶನ್ ಇಸ್, ಇದು ವ್ಯಾಕ್ಯೂಮಲ್ಲಿದೆ. ಆಬ್ವಿಯಸ್ಲಿ ವ್ಯಾಕ್ಯೂಮಲ್ಲಿ ಏನು ಹೇಳ್ತಾರೆ ಅಂದರೆ ಯು ಕ್ಯಾನ್ ಟೇಕ್ ಎಪ್ಸಿಲಾನ್ ವ್ಯಾಲ್ಯೂ. ಸೊ ಡೋಂಟ್ ವರಿ, ನಿಮ್ಮ ಎಲ್ಲ PUCಯಲ್ಲಿ ವ್ಯಾಕ್ಯೂಮಲ್ಲೇ ಇರುತ್ತೆ ಆ್ಯಕ್ಚುಲಿ. ಬಟ್ KCET ಹೋದಾಗ ದೇ ಕೀಪ್ ಚೇಂಜಿಂಗ್ ಇಟ್. ದೇ ಕೀಪ್ ಸೇಮ್ ಚಾರ್ಜಸ್ ಇನ್ ವ್ಯಾಕ್ಯೂಮ್, same charges in water, and that time they'll not ask you to find electric field. They'll ask you compare electric fields, which is what is the ratio of electric field. And they do like next level questions. But PUC ಅಲ್ಲಿ direct questions, vacuum ಅಲ್ಲಿ ಇರುತ್ತೆ, epsilon naught. Okay, and next ನಂತರ ಏನು, I explain what is epsilon naught, epsilon ಎಲ್ಲ ವಿಡಿಯೋಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. and that's all. ಫಸ್ಟ್ ಕ್ವಶನ್ ಇದೆ, 2 ಕ್ವಶನ್ ಇದರಲ್ಲಿ. ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ದೇ ಆಸ್ಕಿಂಗ್ ಇಸ್ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ದ ಮಿಡ್ ಪಾಯಿಂಟ್. ಈ ಮಿಡ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಂತರ ದೇ ಆಲ್ಸೋ ಆಸ್ಕಿಂಗ್ ಇಫ್ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O. ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಸೊ ವಾಟ್ ಆಸ್ಕಿಂಗ್ ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಇಸ್ ಪ್ಲೇಸ್ಡ್. ಈ ಪ್ಲೇಸಲ್ಲಿ ಒಂದು ನೆಗೆಟಿವ್ ಟೆಸ್ಟ್ ಚಾರ್ಜ್ ಇಟ್ಟಾಗ, ಇಫ್ ಐ ಕೀಪ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 2 Newton. ಸೊ ಈ ಪ್ಲೇಸಲ್ಲಿ ಒಂದು 2 nanocoulomb ನಾನೊಂದು ಟೆಸ್ಟ್ ಚಾರ್ಜ್, ಅದು ನೆಗೆಟಿವ್ ಟೆಸ್ಟ್ ಚಾರ್ಜ್ ಇಟ್ಟರೆ ಹಾಗೇನಾಗುತ್ತೆ, ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್. ವಾಟ್ ಈಸ್ ದ force experienced by this negative charge is to 4. It's a very simple question. First question ಅರ್ಥ ಮಾಡ್ಕೊಂಡು, ಇಟ್ಸ್ ವೆರಿ ವೆರಿ ಸಿಂಪಲ್ ಕ್ವಶನ್ ಆಯ್ತಾ. ಸೊ ಇಲ್ಲಿ 2 ಚಾರ್ಜಸ್ ಇದೆ. ಸೊ ಬೇಸಿಕಲಿ ಇಟ್ಸ್ ಡೈಪೋಲ್. ಇಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ವಾಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ದ ಸೆಂಟರ್ ಆಫ್ ದಿಸ್ ಡೈಪೋಲ್.
And also they're asking if a 2 nanocoulomb charge is placed at this point, what's the force experienced by this one? So it's a very simple it is. So let's first one. If I want to find electric field, first ಅರ್ಥ ಮಾಡ್ಕೊಳ್ಳಿ. What is electric field? Electric field ಅಂತ already formula ಕೊಟ್ಟಿದ್ದೀನಿ. I already explained completely in one entire video. E is equal to F by Q ಅಂತ formula. So you can write same thing as K into Q divided by R square. Q ಬಂದು source charge. ಇದು ಬಂದು Q ಬಂದು test charge. So electric field formula ಏನು K Q divided by R square. So electric field at this point, if I want to find out, very simple. Electric ಅರ್ಥ ಮಾಡ್ಕೊಳ್ಳಿ. For example, ಇಲ್ಲಿ ಒಂದು ಯಾವುದೋ ಒಂದು ಚಾರ್ಜ್ ಇಟ್ಟಾಗ ಇಲ್ಲಿ ಏನಾಗುತ್ತೆ ಇಲ್ಲಿ. ಸೊ ಇಫ್ ಐ ಟೇಕ್ ದಿಸ್ ಐ ಎಕ್ಸ್ಪ್ಲೇನ್ ಯು ಸಿ. ಈಗ ವೆರಿ ಸಿಂಪಲ್. ಸೊ ಇಫ್ ಐ ಕೀಪ್ ಎ ಟೆಸ್ಟ್ ಚಾರ್ಜ್, ವಿ ಆಲ್ವೇಸ್ ಕೀಪ್ ಟೆಸ್ಟ್ ಪಾಸಿಟಿವ್ ಚಾರ್ಜ್. ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ 1 ಯೂನಿಟ್ ತೊಗೊಳಲಿ. ಸೊ ಡ್ಯೂ ಟು ಎ ಇಲ್ಲಿ ಏನಾಗುತ್ತೆ ಪಾಸಿಟಿವ್ ರಿಪಲ್ಷನ್ ಆಗುತ್ತೆ. ಆಗ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇನ್ನೂ ಅರ್ಥ ಮಾಡ್ಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ ಅ ವೆಕ್ಟರ್ ಕ್ವಾಂಟಿಟಿ. ಇಟ್ಸ್ ವೆರಿ ಸಿಂಪಲ್. ವೆಕ್ಟರ್ ಕ್ವಾಂಟಿಟಿ ಅಂದರೆ ನೀವು ವೆಕ್ಟರ್ ಲಾ ಆಫ್ ಅಡಿಷನ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಚಾಪ್ಟರ್ ಬಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲಲ್ಲಿ ಅದು ಸ್ಕೇಲಾರ್ ಕ್ವಾಂಟಿಟಿ. ಈವನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೇ ರೀತಿ ಕ್ವಶನ್ಸ್ ಬರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ. ಅಲ್ಲಿ ನೀವು ಸ್ಕೇಲಾರ್ ಕ್ವಾಂಟಿಟಿ ಯೂಸ್ ಮಾಡಿ ಅದು ಡೈರೆಕ್ಟಾಗಿ ಆ್ಯಡ್ ಮಾಡಬೇಕು. ಇಲ್ಲಿ ವೆಕ್ಟರ್ ಕ್ವಾಂಟಿಟಿ ವೆಕ್ಟರ್ ಲಾ ಆಫ್ ಅಡಿಷನ್ ಅಂದರೆ ನೀವು ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ಅಡಿಷನ್ ಇದೆಯಲ್ವಾ, ಟ್ರಯಾಂಗಲ್ ಲಾ ಆಫ್ ಅಡಿಷನ್, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಡೋಂಟ್ ಐ ಎಕ್ಸ್ಪ್ಲೇನ್ ದಟ್. ಓಕೆ, ಅದೆಲ್ಲ ಈಸಿ ಇರುತ್ತೆ. ಓಕೆ, ನಂತರ ಸೊ ಇಲ್ಲೇನಾಗುತ್ತೆ, ಸೊ ಪಾಸಿಟಿವ್ ರಿಪಲ್ಷನ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಆಯಿತಾ? ಮತ್ತು ಅದೇ ರೀತಿ ವಾಟ್ ಅಬೌಟ್ ನೆಗೆಟಿವ್? ಸೊ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್ ಇಟ್ ಈಸ್. ಈಗ ಒಂದು ಇಲ್ಲಿ ವಿ ಹ್ಯಾವ್ ಎ ಡೈಪೋಲ್. ಆಯಿತಾ? ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ ನ್ಯೂಮರಿಕಲ್ಸ್ ಎಲ್ಲ ಅರ್ಥ ಮಾಡ್ಕೊಬೋದು, ಈ ರಿಪಲ್ಷನ್ಸ್ ಎಲ್ಲ ಅರ್ಥ ಮಾಡ್ಕೊಬೇಕು. ದೆನ್ ಯು ಕ್ಯಾನ್ ಸಾಲ್ವ್ ಈಸಿಲಿ. ಈಗ ಇಲ್ಲಿ ಎ ಹತ್ರ ಯು ಹ್ಯಾವ್ 5 ಮೈಕ್ರೋಕೂಲಮ್ಸ್. ಇಲ್ಲಿ ಬಂದು -5 ಮೈಕ್ರೋಕೂಲಮ್ಸ್ ಅಲ್ವಾ. ಇಲ್ಲಿ ಇಟ್ಟಾಗ ಯಾವುದೋ ಒಂದು ಐ ಆಮ್ ಕೀಪಿಂಗ್ ಎ ಟೆಸ್ಟ್ ಪಾಸಿಟಿವ್ ಚಾರ್ಜ್. ಐ ಆಮ್ ಜಸ್ಟ್ ಟೆಸ್ಟಿಂಗ್. ಓಕೆ, ಇಫ್ ಐ ಕೀಪ್ ಎ ಪಾಸಿಟಿವ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ರಿಪಲ್ಷನ್ ಆಗುತ್ತೆ. ಅಂದರೆ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ. ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದಿಸ್. ಸೊ ಬೋತ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆರ್ ಆ್ಯಡಿಂಗ್ ಅಪ್ ಆ್ಯಂಡ್ ದ ಡಿಸ್ಟೆನ್ಸ್ ಈಸ್ 0.1 ಆ್ಯಂಡ್ 0.1. ಟೋಟಲ್ ಡಿಸ್ಟೆನ್ಸ್ 0.2. ಈಗ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. ಸೊ ಎರಡು ಆ್ಯಡ್ ಅಪ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಯು ಕ್ಯಾನ್ ಜಸ್ಟ್ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು 1 ಆ್ಯಂಡ್ ಡಬಲ್ ದ್ಯಾಟ್. ಇದೇ ಕ್ವಶನ್ ನಿಮ್ಗೆ KCTಯಲ್ಲಿ ಕೇಳ್ತಾರೆ. KCTಯಲ್ಲಿ ಯು ಹ್ಯಾವ್ ಟು ಆನ್ಸರ್ ದ ಸೇಮ್ ಕ್ವಶನ್ ಇನ್ 60 seconds. ಐ ಕ್ಯಾನ್ ಟೆಲ್ ಯು. ನಾನು ಬೋರ್ಡ್ ಪ್ರಕಾರ ಐ ರೈಟ್ ದ ಸ್ಟೆಪ್ಸ್ ಆಲ್ಸೋ. ಬಟ್ KCTಯಲ್ಲಿ ಐ ಕ್ಯಾನ್ ಡೂ ಮೆಂಟಲ್ ಕ್ಯಾಲ್ಕುಲೇಷನ್ ಆಲ್ಸೋ. KCTಯಲ್ಲಿ ಇದೇ ಕ್ವಶನ್ ಕೊಟ್ಬಿಟ್ಟು ನನಗೆ 4 ಆಪ್ಷನ್ಸ್, ಒಂದು 9, 10, 20 ಏನೋ ಸ್ವಲ್ಪ. ಕ್ಯಾನ್ ಈಸಿಲಿ ಎಲಿಮಿನೇಟ್ 2 ಆಪ್ಷನ್ಸ್. ಐ ಕ್ಯಾನ್ ಡೂ ಮೆಂಟಲ್ ಕ್ಯಾಲ್ಕುಲೇಷನ್ ಟೆಲ್ ದ ಆನ್ಸರ್ ಫಾರ್ ದಿಸ್. ಓಕೆ, ಸೊ ಯಾವ ರೀತಿ ಅಂದರೆ K ಬಂದು 9 ಇರುತ್ತಲ್ವಾ. ಸೊ 9 ಇರುತ್ತೆ. 9 × 10⁻9 ಇರುತ್ತೆ. Q ಬಂದುಬಿಟ್ಟು ಸೋರ್ಸ್ ಚಾರ್ಜ್ 5 ಇರುತ್ತೆ. ಸೊ 9 × 5 45. ಡಿಸ್ಟೆನ್ಸ್ ಕೆಳಗಡೆ ಬಂದೇನಿದೆ 6 ಇದೆ. 6 ಅಂದರೆ ಇದು 0.1 ಅಲ್ವಾ. 0.1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. ಸೊ ಆಬ್ವಿಯಸ್ಲಿ 1 ಫೋರ್ಸ್ ಇಸ್ ಬೇಸಿಕಲಿ ಯು ಗೆಟಿಂಗ್ 4.5 45. ಸೊ 2 ಇರುತ್ತೆ. ಸೊ 45 × 2 = 90. ಸೊ ಯುವರ್ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 9. ಈ ರೀತಿ ಅರ್ಥ ಮಾಡ್ಕೊಂಡು KCT ತುಂಬ ಈಸಿ. ಬಟ್ PU ಬೋರ್ಡ್ಲಿ ಯು ಟ್ರೈ ದ ಸ್ಟೆಪ್ಸ್. ಸೊ ಇದು ಆನ್ಸರ್ ಆಬ್ವಿಯಸ್ಲಿ ಆನ್ಸರ್ ಶುಡ್ ಬಿ 9 into some days, some 10 power something it should be there. ಬಟ್ 100% ಆನ್ಸರ್ 9 ಇರಬೇಕು. ಸೊ ನೋಡಿದ ತಕ್ಷಣ ನಾವು ಹೇಳ್ಬೋದು. ಆ್ಯಕ್ಚುಲಿ ನೋಡಿದ ತಕ್ಷಣ ಹೇಳ್ಬೇಕಂದ್ರೆ ಅರ್ಥ ಮಾಡ್ಕೊಬೇಕು ಎರಡು ಆ್ಯಡ್. ಯಾಕೆಂದರೆ ಡೈರೆಕ್ಷನ್ ಇದೇ ಕ್ವಶನ್ನ ವೇರಿಯೇಷನ್ ಮಾಡ್ಬೋದು. ಈಗ ಒಂದು ವೇಳೆ ಇದೇ ಕ್ವಶನ್ ನಾನು ಇಲ್ಲಿ 5 ಮೈಕ್ರೋಕೂಲಮ್ ಕೊಟ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗೇನಾಗುತ್ತೆ, +5 ಆಗೇನಾಗುತ್ತೆ, ಇದು ಪುಷ್ ಮಾಡುತ್ತೆ, ಇದು ಪುಷ್ ಮಾಡುತ್ತೆ. ಅಂದರೆ ಏನಾಗ ಎಲೆಕ್ಟ್ರಿಕ್ ಫೀಲ್ಡ್ ಟು ಬಿ ವಿಲ್ ಬಿ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಡೈರೆಕ್ಷನ್. ಆಗೇನಾಗುತ್ತೆ, ಝೀರೋ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ. ಅಂದರೆ ನೀವು ಒಂದೇ ಕ್ವಶನ್ ಯಾವ್ದು ಬೇಕಾದ್ರೂ ಚೇಂಜ್ ಮಾಡೋದು. ಈಗ ಇದೇ ಕ್ವಶನ್ ನಾನು ಪೊಟೆನ್ಷಿಯಲ್ ಕೇಳಿದರೆ, ಡೋಂಟ್ ವರಿ, ಐ ವಿಲ್ ಡೂ ಇನ್ ದಟ್ ಚಾಪ್ಟರ್. ಇದೇ ಕ್ವಶನ್ ಪೊಟೆನ್ಷಿಯಲ್ ಕೇಳಿದ್ರೆ ಡಿಫ್ರೆಂಟ್ ಆನ್ಸರ್ ಆಗುತ್ತೆ. ಸೊ ವೆರಿ ನೈಸ್. ಇದೇ ಕ್ವಶನಲ್ಲಿ ದೇ ಆಸ್ಕ್ ಯು ಫೈಂಡ್ ಅ ಫೀಲ್ಡ್ ಎಟ್ ವಿಚ್ they can ask like this, find a point at which electric field due to A is twice something like that. ಆ ರೀತಿ ಕ್ವಶನ್ಸ್ ಕೇಳ್ಬೋದು. ಬಟ್ ಎಲ್ಲದಕ್ಕೂ ಇದೇ ಲಾಜಿಕ್ಕು ಅರ್ಥ ಮಾಡ್ಕೊಬೇಕು. ಸೊ ರಿಪಲ್ಷನ್ ಅಟ್ರಾಕ್ಷನ್ ಅರ್ಥ ಮಾಡ್ಕೊಬೇಕು. ಸೊ ಎನಿವೆ, ಸೊ ಕ್ವಶನ್ ಪ್ರಕಾರ -5 ಇರುತ್ತೆ. ಅದರಿಂದ ಸೊ ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು B ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಸೊ ಬೋತ್ ವಿಲ್ ಆ್ಯಡ್ ಅಪ್. If I just find one value and I double that value, I'll get the answer at electric field at O. But steps brain aiga. So example is steps kelta alva. So electric field at O is given by electric field at O due to A. I can just write some sentence like this, due to B. Higa due to it is to value one is really. So I can say electric field is the formula KQ divided by R square. K and the ಇಟ್ಕೊಂಡ ಬಿಡಿ. ಸೊ ಸೊ ಎವ್ರಿ ಟೈಮ್ ಡೋಂಟ್ ರೈಟ್ 9 and all. ಸೊ ತುಂಬ ಜನ ಇದನ್ನ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಸಪ್ರೇಟ್ ಕ್ಯಾಲ್ಕುಲೇಟ್ ಆ್ಯಡ್ ಮಾಡ್ತಾರೆ. ನಾವು ಮ್ಯಾಥ್ಸ್ನ ತುಂಬ ಸಿಂಪ್ಲಿಫೈ ಅರ್ಥ ಮಾಡ್ಕೊಬೇಕು. K into what is the electric charge at A is, because at A it is there, so it's 5 microcoulombs. It is
5 into 10 power minus 6 ಅಂತ ಡಿವೈಡೆಡ್ ಬೈ ಇನ್ನೊಂದು ಬಂದು ಆರ್ ಎಷ್ಟು 0.1 ಮೀಟರ್ಸ್ ಇದೆ. ಸೊ 0.1 ಮೀಟರ್ ಸ್ಕ್ವೇರ್ ಅಂತ ತಗೋಣ. ಅದೇ ರೀತಿ ಪ್ಲಸ್ ಇಲ್ಲೂ ಅಷ್ಟೇ ಕೆ ಇಂಟು ಐ ಆಮ್ ಜಸ್ಟ್ ರೈಟಿಂಗ್ ಅನ್ನೆಸರ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 0.945 ಪ್ಲಸ್ ಇದೇನು ಆನ್ಸರ್ ಬರುತ್ತೆ ಡಬಲ್. ಸೊ ದಿಸ್ ಆ್ಯಂಡ್ ದಿಸ್ ಬೋತ್ ಆರ್ ಸಿಮಿಲರ್. ಓಕೆ, ಕೆ ಇಂಟು ಇಲ್ಲಿ ಕೆಲವರು -5 ಬರೀತಾರೆ, ಅದು ರಾಂಗ್. ಬಿಕಾಸ್ ಆಲ್ವೇಸ್ ರಿಮೆಂಬರ್ ವೆನ್ ಯು ಡೋಂಟ್ ಕ್ಯಾಲ್ಕುಲೇಷನ್ we got the directions taking the sign. So again do not put the minus here. ಈಗ ಮೈನಸ್ ಆಗ್ತದೆ 0 ಆಗ್ಬಿಡುತ್ತೆ. ಇದು ವ್ಯಾಲ್ಯೂ ಸೇಮ್ ಇರುತ್ತಲ್ವಾ, ಇಲ್ಲಿ ಮೈನಸ್ ಆಗ್ತದೆ 0 ಆಗ್ಬಿಡುತ್ತೆ. ಸೊ ದಟ್ಸ್ ರಾಂಗ್. ಸೊ 5 ಇರುತ್ತೆ ಇಲ್ಲಿ. 5 into 10 power minus 6 divided by again 0.1 square. Basically literally both are same. I can just write 2 times of k, that is 9 into 10 power 9 into 5 into 10 power minus 6 divided by 0.1 square. 0.1 ಅಂದರೆ 10 power minus 1. 10 power minus 1 square ಏನು 10 power minus 2 ಆಗುತ್ತೆ. ಅದು 10 power minus 0.1 ಅಂದರೆ 10 power minus 1. 1 ಅಂದರೆ 10 ಅಲ್ಲಿ. ಸೊ 1 is 10 power 0. 0.1 ನಾನು ತುಂಬ ಬೇಸಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಐ ಆಮ್ ನಾಟ್ ಅಸ್ಯೂಮಿಂಗ್ ಯು ಆರ್ ಎಕ್ಸ್ಪರ್ಟ್ಸ್ ಇನ್ ಸಮಥಿಂಗ್ ಅಂತ. ಓಕೆ, ಬೇಸಿಕ್ನ ಅರ್ಥ ಮಾಡ್ಕೊಂಡು ಇಟ್ಸ್ ವೆರಿ ಸಿಂಪಲ್. ಓಕೆ, ಯಾಕೆ ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನ್ಯೂಮರಿಕಲ್ಸ್. ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. 10 power minus 3 ಕ್ಯಾನ್ಸಲ್ ಮಾಡಿ, ಇಟ್ಸ್ ವೆರಿ ಸಿಂಪಲ್. ಇಟ್ ಇಸ್ 10 power minus 2 10 power minus 4 ಆಗುತ್ತೆ. So and afterwards you are left with now 9 5s are 45. So 10 power minus 5, 10 power 9 ಬಂದು 10 power 4 ಆಗುತ್ತೆ. ಸೊ ಇದು ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್. ಇಟ್ ಇಸ್ 95 45 45 2 ಮಾಡಿದ್ರೆ 90. ಸೊ ಇಟ್ ಇಸ್ 90 ಇಂಟು ಆ್ಯಂಡ್ 10 power minus 5 10 power 9 ಬಂದು 10 power 4. ಇಟ್ಸ್ ಅ ವೆರಿ ಸಿಂಪಲ್. ಆ್ಯಂಡ್ ಸಿನ್ಸ್ ಇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಯು ಕ್ಯಾನ್ ರೈಟ್ ಐದರ್ ವೋಲ್ಟ್ ಪರ್ ಮೀಟರ್ ಅಂತ ಬರೀಬೋದು ಆರ್ ನ್ಯೂಟನ್ ಪರ್ ಕೂಲಮ್ ಅಂತ. ವೋಲ್ಟ್ ಐ ಡಿರೈವ್, ನಿಮ್ಗೆ ನೆನಪಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಡೆರಿವೇಷನ್ PUC. The relation between electric field and voltage, E is equal to V by D ಅಂತ, volt per meter or Newton per coulomb. So the answer is 90 into 10 power 4. So it is volt per meter. So let me check once again. 10 power minus 2. Oh, sorry. ಇದು 10 power minus 2, 10 power minus 6, 10 power minus 4 ಆಗುತ್ತೆ. ಇದು 5 ಬರುತ್ತೆ. ಓಕೆ, ಯಾ. ಸೊ ಇಟ್ ಇಸ್ 90 ಇಂಟು 10 power. ಸೊ 10 power minus 2 10 power minus 4 ಅಲ್ವಾ. 10 power minus 6 ಇದೆ ಇಲ್ಲಿ. ಸೊ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ, ಈ 10 power minus 2 ಮೇಲೆ ಹೋದರೆ 10 power plus 2 ಆಗುತ್ತೆ. -6 plus 2 ಬಂದು ನಿಮಗೆ -4 ಆಗುತ್ತೆ. ಸೊ -4 plus 9 ಬಂದು ನಿಮಗೆ +5. ಸೊ 90 ಇಂಟು 10 power 5 ವೋಲ್ಟ್ ಪರ್ ಮೀಟರ್. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ನಾನು ಸ್ಟಾರ್ಟಿಂಗ್ ನಿಮ್ಗೆ ಹೇಳೋಕ್ಕೆ ದಿಸ್ ಇಸ್ ವಾಟ್ KCTಯಲ್ಲಿ ಬರುತ್ತೆ. KCTಯಲ್ಲಿ ಕೆಲವು ತುಂಬ ಸರಿ ಬೋರ್ಡ್ ಕ್ವಶನೇ ಕೇಳ್ತಾರೆ, ಬಟ್ ಯು ಟು ಆನ್ಸರ್ ಇನ್ 60 seconds. ಅದನ್ನು ನೀವು ಈಸಿಯಾಗಿ ಮಾಡ್ಬೋದು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. 9 ಗಸ್ KQ ಡಿವೈಡ್ ಬರೋದು. ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದೆ ಮೆಂಟಲಲ್ಲಿ ಅಂದರೆ 9 5s are 45 ಮಾಡಿದೆ. ಸೊ 45 ಇರಬೇಕಲ್ಲ 9. ಸೊ 9 ಮಲ್ಟಿಪಲ್ಸ್ ಆಫ್ ಸಮಥಿಂಗ್ ಇರಬೇಕು. ಈ ಡೆಸಿಮಲ್ಸ್ ಕೆಲವೊಂದ್ಸರಿ ಮಿಸ್ಟೇಕ್ ಮಾಡ್ತಿದ್ದೀರಾ. ಸೊ ದಟ್ ಇಸ್ ವಾಟ್, ಅದನ್ನು ನೀವು ಅಕ್ಯುರೇಟಾಗಿ ಮಾಡೋಕ್ಕೆ ಅಷ್ಟೇ ಏನೇನಿಲ್ಲ. ಸೊ ಅದನ್ನು ಮಾಡೋಕ್ಕಂದ್ರೆ ಯು ಜಸ್ಟ್ ಹ್ಯಾವ್ ಟು ನೋ ದಿಸ್ ಪವರ್ಸ್. 10 power minus 6 10 power 0.1 ಇರುತ್ತೆ. ಸೊ ಇದು ಡಬಲ್ ಇರೋದ್ರಿಂದ 0.1 ಸ್ಕ್ವೇರ್ 10 power minus 2 ಆಗುತ್ತೆ. ಕ್ಯಾನ್ಸಲ್ ಮಾಡಿದ್ರೆ ಯು ಗೆಟ್ 10 power minus 4 ಆ್ಯಂಡ್ ಯು ಗೆಟ್ ದ ಆನ್ಸರ್. ಇಟ್ಸ್ ಅ ವೆರಿ ಸಿಂಪಲ್ ಒನ್. ಈಗ ಇದೇ ಕ್ವಶನ್ನಲ್ಲಿ ಇಫ್ ದೇ ಆಸ್ಕ್ ಇಲ್ಲಿ ಪ್ಲಸ್ ಇದ್ದರೆ ಹಾಗೆ ನಾವು ಆನ್ಸರ್ 0 ಆಗುತ್ತೆ. ಎಂತಕ್ಕಂದ್ರೆ ಆಗ ಸೊ ಬಿಕಾಸ್ ಬೋತ್ ವಿಲ್ ಬಿ ಇನ್ ಆಪೋಸಿಟ್ ಡೈರೆಕ್ಷನ್ಸ್ ಎಲೆಕ್ಟ್ರಿಕ್ ಫೀಲ್ಡ್, ಆಗ ಇಲ್ಲಿ ಮೈನಸ್ ಬರುತ್ತೆ. ಸೊ ಎರಡು ವ್ಯಾಲ್ಯೂ ಸೇಮ್ ಆಗಿದ್ರೆ ನಾನು 0 ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಸೊ ಬಟ್ ದ ಕ್ವಶನ್ ದೇ ಆಸ್ಕ್ ಇಸ್ ದಿಸ್ ಮಚ್, ಲೆಟ್ ಅಸ್ ಕೀಪ್ ಆಸ್ ಇಟ್ ಈಸ್ ಆ್ಯಂಡ್ ದಿಸ್. ಅರ್ಥ ಆಯ್ತಲ್ವಾ? ಇಟ್ಸ್ ವೆರಿ ಕ್ಲಿಯರ್ ಅಲ್ವಾ? ಈಗ ಇದೇ ಕ್ವಶನಲ್ಲಿ ನೆನ್ಪಿಟ್ಕೊಳ್ಳಿ, ವಾಟ್ಸ್ ಆನ್ಸರ್ ಯು ಗಾಟ್ 90 into 10 power 5. ಈಗ ಏನು ಮಾಡ್ತಾರೆ, ಇದೇ ಕ್ವಶನಲ್ಲಿ ಇಲ್ಲಿ ದೇ ಆರ್ ಪ್ಲೇಸಿಂಗ್ ವಾಟ್ 2 ನ್ಯಾನೋಕೂಲಮ್ ಚಾರ್ಜ್ನ ಪ್ಲೇಸ್ ಮಾಡ್ತಾರೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಫ್ ಫೋರ್ಸ್. ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಅದು ನಥಿಂಗ್ ಬಟ್ ಎ ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಐ ಎಕ್ಸ್ಪ್ಲೈನ್ ದಿಸ್ ಎವ್ರಿಥಿಂಗ್ ವಿಡಿಯೋಸ್ ಲೆಕ್ಚರ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಅಲ್ಲಿ ಎರೇಸ್ ದಿಸ್ ನಾವು ಸೇಮ್ ಥಿಂಗ್ ಬರ್ಕೊಳ್ಳಿ. ಅಲ್ಲಿ ಎರೇಸ್ ದಿಸ್ ನಾವು ವಾಟ್ಸ್ ಇದು ಫಸ್ಟ್ ಕ್ವಶನ್ ಎ ಆಯ್ತಲ್ವಾ. ಲೆಟ್ಸ್ ಗೋ ಫಾರ್ ಬಿ ನಾವು. ಈಗ ಅಲ್ಲಿ ಎರೇಸ್ ದಿಸ್ ನಾವು ವೆನ್ ಐ ಗೋ ಫಾರ್ ಬಿ ನಾವು. ಸೊ ದೇ ಆರ್ ಪ್ಲೇಸಿಂಗ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ದೇ ಆರ್ ಪ್ಲೇಸಿಂಗ್ ಅ 2 ನ್ಯಾನೋಕೂಲಮ್ಸ್ ಚಾರ್ಜ್. ಸೊ ವಾಟ್ ಈಸ್ ಅ ಫೋರ್ಸ್ ಎಕ್ಸ್ಪೀರಿಯನ್ಸ್? ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಫೋರ್ಸ್ ಪರ್ ಯೂನಿಟ್ ಚಾರ್ಜ್. So we assumed when we calculate electric field at EA and EB, we assumed 1 unit charge. Illi, instead of that, they put 2 nanocoulombs. So it's a very common sense. We assumed 1 and we got the answer. It's 2 is there. That's twice the magnitude. That means whatever the answer you got 90, it's twice of that. That's 180. So answer should be multiples of 18. That's very simple. This is what required for your competitive exam. ಈಗ force ಅಂದ್ರೆ ಏನು, electric field into Q ಅಂತ. Electric field ಅಂದ್ರೆ ಇಲ್ಲಿ, so what electric field what we got is 90 into 10 power I think 5 we got no into Q as raised to 2 nanocoulombs, 2 into 10 power minus 9 ಅಂತ. ಸೊ ಫೋರ್ಸ್ ಬಂದು ನಿಮಗೆ, ಸೊ ಇಟ್ ಶುಡ್ ಬಿ ವೆರಿ ಸ್ಮಾಲ್ ವ್ಯಾಲ್ಯೂ. ಸೊ ಆಬ್ವಿಯಸ್ಲಿ ಇಟ್ ಶುಡ್ ಬಿ 180 ಬರುತ್ತೆ ನಿಮಗೆ ಇಂಟು 10 power
-3 ಬರುತ್ತೆ, ಆರ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಇಟ್ ಲೈಕ್ -4 ಬರುತ್ತಲ್ವಾ, -9 plus 5, okay, or you can say it's 1.8 into 10 power -2. It's a Newton answer. It's very simple. It is okay. Force is the unit is Newton. And ಕೆಲವೊಂದು ಸತಿ ನೀವು as ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ನೀವು ಏನಾದ್ರು ಐ ಹ್ಯಾವ್ ಸೀನ್ ಸಮ್ ಸ್ಟೂಡೆಂಟ್ಸ್ ಇಲ್ಲಿ ಈ ಥರ ಯಾವುದೋ ಒಂದು 10 power 14 ದೇ ಡು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆ್ಯಂಡ್ 9 + 5 14 ಹಾಕ್ಬಿಡ್ತಾರೆ ಇಲ್ಲಿ ಕಾಮನ್ ಸೆನ್ಸ್. ಸೊ ಅದರಿಂದ 8 ಕ್ಯಾನ್ ಯು ಹ್ಯಾವ್ ಸೋ ಮಚ್ ಮ್ಯಾಗ್ನಿಟ್ಯೂಡ್, ಈವನ್ ಯು ಕಾಂಟ್ ಹ್ಯಾವ್ ಪಾಸಿಟಿವ್ ವ್ಯಾಲ್ಯೂಸ್ ಹಿಯರ್ ಬಿಕಾಸ್ ಚಾರ್ಜಸ್ ಆರ್ ವೆರಿ ಸ್ಮಾಲ್, ತುಂಬ ಕಡಿಮೆ ಮೈಕ್ರೋಕೂಲಮ್ಸಲ್ಲಿದೆ, the distance is very small, 0.1 meters, so obviously force should be less. ನೀವು ಇದು 10 power 14 10 power 50 ಅಂದರೆ ದಟ್ಸ್ ಅ ಬೇಸ್ಲೆಸ್ ಆನ್ಸರ್. ಅಟ್ಲೀಸ್ಟ್ ಅದರಿಂದ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡೋಕ್ಕೆ ಲಾಸ್ಟಲ್ಲಿ ಎಷ್ಟೊಂದು ಸತಿ ಯು ಗಿವ್ ದ ಆನ್ಸರ್ಸ್, ಐ ಸಿ ಲಾಟ್ ಆಫ್ ಸ್ಟೂಡೆಂಟ್ಸ್ ಅದು ಯಾವುದೋ ಕೆಲವು ಸತಿ ಮೈಕ್ರೋಫ್ಯಾರಡ್ ಕ್ಯಾನ್ಸಲ್ ಇರುತ್ತೆ, ಫ್ಯಾರಡೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಆ ಫ್ಯಾರಡ್ ತುಂಬ ಕಡಿಮೆ ವ್ಯಾಲ್ಯೂ ಇರುತ್ತೆ, ಅದರಲ್ಲಿ 500 600 ಫ್ಯಾರಡ್, ಮೇ ಬಿ ಇಟ್ಸ್ ಸಮ್ ಪವರ್ ಮಿಸ್ಟೇಕ್, ಒಂದು ಪವರ್ ಮಿಸ್ಟೇಕ್ ಆದರೆ ಫಿಸಿಕ್ಸಲ್ಲಿ ಡಿಫ್ರೆಂಟ್ ಮೀನಿಂಗ್ ಆಗ್ಬಿಡುತ್ತೆ. ಸೊ ಯು ವೆರಿ ಕೇರ್ಫುಲ್. ಸೊ -9, ಸೊ ಐಮ್ ಸಾರಿ ದಿಸ್ ಇಸ್ ರಾಂಗ್, -9 -4 ಆಗುತ್ತಲ್ವಾ, ಸೊ ಅಷ್ಟೇ. ಸೊ ಆನ್ಸರ್ ಇಸ್ 1.8 into 10 power -2. ದಿಸ್ ಇಸ್ ಅಪ್ರಾಕ್ಸಿಮೇಟ್, ಓಕೆ ಫೈನ್, ವೆರಿ ಸ್ಮಾಲ್ ಫೋರ್ಸಸ್, ಇಟ್ಸ್ ಅಕ್ಯುರೇಟ್ ಅಂತ ಕನ್ಕೊಬೋದು ನಾವು. ದಟ್ಸ್ ಆಲ್ ಅಬೌಟ್ ದಿಸ್ ಚಾಪ್ಟರ್, ದಟ್ಸ್ ಆಲ್ ಅಬೌಟ್ ದಿಸ್ ಕ್ವಶನ್. ಇದೇ ಕ್ವಶನಲ್ಲಿ ದೇ ಕ್ಯಾನ್ ಡೂ ಸಮ್ ಆಲ್ಟ್ರೇಷನ್ಸ್, ವೇರಿಯೇಷನ್ಸ್, ಆ್ಯಂಡ್ ಇದೇ ಕ್ವಶನ್ ನಿಮಗೆ ಈವನ್ ಪೊಟೆನ್ಷಿಯಲಲ್ಲೂ ಕೇಳ್ತಾರೆ ನೆಕ್ಸ್ಟ್ ಚಾಪ್ಟರ್ನು. ಇದೇ ಟೈಪ್ ಇರುತ್ತೆ, ಬಟ್ ದೇ ಲಾಸ್ಟ್ ಯು ಇನ್ಸ್ಟೆಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲಾಸ್ಟ್ ಯು ಪೊಟೆನ್ಷಿಯಲ್ ದೇರ್. ಅದೇ ರೀತಿ they can also ask them what is the force experience, something like they can ask it actually. That's a different concept, don't I'll explain that, okay. ಈಗ now let's go for next question now. Let us this ಅರ್ಥ ಮಾಡ್ಕೊಳ್ಳಿ, ಓಕೆ, that's more important. ನೆಕ್ಸ್ಟ್ ನಂತರ ಸೊ ಸೆಕೆಂಡ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಸೊ ಇಫ್ ಯು ಸಿ ಇನ್ ದ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಇಫ್ ಯು ಸಿ ದ ಪೇಪರ್, there's one more question 2017 ಕೇಳಿದ್ದಾರೆ. 2017 one more question ಕೇಳಿದ್ದಾರೆ. ಪ್ಲೀಸ್ ಡೂ ದಿಸ್ ಬೈ ಯುವರ್ ಸೆಲ್ಫ್, ಸೇಮ್ ಡಿಟ್ಟೋ ಕ್ವಶನ್, ನೋ ಚೇಂಜಸ್. ಆದರೆ ಇಲ್ಲಿ 3 ಮೈಕ್ರೋಕೂಲಮ್ಸ್ ಕೇಳಿದ್ದಾರೆ, ಇನ್ನೊಂದು -3 ಮೈಕ್ರೋಕೂಲಮ್ಸ್ ಕೇಳಿದ್ದಾರೆ. ಆ್ಯಂಡ್ ಆಲ್ಸೋ ಸೆಂಟರಲ್ಲಿ ಯು ಕ್ಯಾನ್ ಸಿ ದಟ್ ದೇ ಆರ್ ಆಸ್ಕಿಂಗ್ ಅಟ್ ಸೇಮ್ ಥಿಂಗ್. ದೇ ಆರ್ 20 centimeter apart. Instead of just a 0.2 meters, they give 20 centimeters. It's both the same actually. ಸೇಮ್ ಕ್ವಶನ್, ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ಸೊ ಫಸ್ಟ್ ಆಪ್ಷನ್ ಬಂದು ಏನು, ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ at O. Option number B ಬಂದ್ಬಿಟ್ಟು ಸೇಮ್ ಇದರಲ್ಲಿ they are keeping here 2 nanocoulombs. If they keep for example of something like ಏನಂತಾರೆ ಅದನ್ನ 2 nanocoulombs, ಏನಿದು, ಸೊ they are keeping 1.5 nanocoulombs. 1.5 nanocoulombs ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ದಟ್ಸ್ ಅ ವೆರಿ ಸಿಂಪಲ್ ಕ್ವಶನ್ ಇಟ್ ಇಸ್. ಸೊ ಯೋಚನೆ ಮಾಡಿ, ಸೊ ಯು ಹ್ಯಾವ್ ಟು ಗೆಟ್ ದ ಆನ್ಸರ್, ಥಿಂಕ್ ಆ್ಯಂಡ್ ಗೆಟ್ ದ ಆನ್ಸರ್ ಆ್ಯಂಡ್ ಕಮೆಂಟ್ ದ ಆನ್ಸರ್ಸ್ ಇನ್ ದ ಅದೇ ನಾನು ಹೇಳ್ಕೊಟ್ಟಂಗೆ ಫಸ್ಟ್ ಥಿಂಕ್ ಮಾಡಿ, ವಿತೌಟ್ ಈವನ್ ಕ್ಯಾಲ್ಕುಲೇಟಿಂಗ್ ಶುಡ್ ಏಬಲ್ ಟು ಟೆಲ್ ವಾಟ್ ಮಲ್ಟಿಪಲ್ ಆಫ್ ಇಟ್ ಇಸ್. ದಟ್ ಈಸ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ಓಕೆ. ನಂತರ ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯಂಡ್ ಗೆಟ್ ದ ಆನ್ಸರ್. ಸೊ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಇಟ್ ಆ್ಯಂಡ್ ದಟ್ಸ್ ಇಟ್, ಓಕೆ. ಆ್ಯಂಡ್ ಆಲ್ಸೋ ದಟ್ ದಟ್ ಇಫ್ ಯು ಆಲ್ರೆಡಿ ಸಿಂಪ್ಲಿಫೈಡ್ ಮ್ಯಾಥ್ಸ್ ಕೋರ್ಸಲ್ಲಿ ಯಾವ್ದಿದ್ರೆ, I have done all the numericals. ನಿಮ್ಮ ಕೋರ್ಸಲ್ಲಿ ಆಲ್ರೆಡಿ ಎಲ್ಲ ನ್ಯೂಮರಿಕಲ್ಸ್ ಮಾಡಿದ್ದೀನಿ. ಐ ಮೈಸೆಲ್ಫ್ have explained all the numericals and different types ಎಲ್ಲ. ಸೊ ಡು ನಾಟ್ ವರಿ, ಇಫ್ ಯು ಕ್ಯಾನ್ ಆಫರ್ಡ್ ಯು ಕ್ಯಾನ್ ಆಲ್ಸೋ ಟೇಕ್ ಅಪ್ ಅವರ್ ಸಿಂಪ್ಲಿಫೈಡ್ ಮ್ಯಾಥ್ಸ್ ಕೋರ್ಸ್, ಫಿಸಿಕ್ಸ್ ಕೋರ್ಸ್. ತುಂಬ ಕಡಿಮೆ ಪ್ರೈಸಲ್ಲಿ ಇಟ್ ಇಸ್ ದೇರ್. ಯು ಕ್ಯಾನ್ ಆಲ್ಸೋ ಲರ್ನ್, ಇಟ್ ಇಸ್ ದೇರ್ ಎವ್ರಿಥಿಂಗ್ ಫ್ರಮ್ ಚಾಪ್ಟರ್ 1 to ಚಾಪ್ಟರ್ 14 ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆ. ನಂತರ 2017 ಕ್ವಶನಲ್ಲಿ ಸೇಮ್ ಇದೆ. ಐ ವಾಂಟ್ ಟು ಡೂ ದ ಆನ್ಸರ್, ಗೆಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಹೇಳಬೇಕು, ಓಕೆ. ನಂತರ ದೇರ್ ಒನ್ ಮೋರ್ ಕ್ವಶನ್ ಇಸ್ ದ ದೇರ್ ಒನ್ ಮೋರ್ ಕ್ವಶನ್ ಇಟ್ ಇಸ್ ಆಸ್ಕ್ಡ್ ಇನ್ 2018 ಒಂದು ಕ್ವಶನ್ ಕೇಳಿದ್ದಾನೆ. ಸೊ ಬೇಸಿಕಲಿ ಏನಾಗುತ್ತಂದ್ರೆ 3 ಚಾರ್ಜಸ್ ವಿಚ್ ಆರ್ ಈಕ್ವಲ್ ಟು 4 nanocoulombs, ಅಂದರೆ ದ 3 ಚಾರ್ಜಸ್ ಅಂಡ್ ಸ್ಕ್ವೇರ್ ಎಲ್ವಲ್ಲಿ 3 charges is equal to 4 nanocoulombs are placed in the corners of the square. 4 nanocoulombs, 4 nanocoulombs and 4 nanocoulombs ಅಂತ corners of a square A, B, C ಅಲ್ಲಿ place ಮಾಡಿದ್ದಾರೆ. It's a square of side 2 centimeters and okay. And now question is what is the electric field at the one of the fourth corner ಅಲ್ಲಿ electric field is if corner electric, again same thing it is again. ಸೊ ಇಟ್ಸ್ ವೆರಿ ಸಿಂಪಲ್. ಅಗೇನ್ ಇದೇ ರೀತಿ ಕ್ವಶನ್ ಚೇಂಜ್ ಮಾಡ್ತಾರೆ. ಮತ್ತೆ ಇಲ್ಲಿ ಎಲ್ಲ ಪ್ಲಸ್ ಕೊಟ್ಟಿದ್ದಾರೆ, ಇಲ್ಲಿ ಪ್ಲಸ್ ಮೈನಸ್ ಕೊಡ್ತಾರೆ, ಇಲ್ಲಿ ಕೆಲವೊಂದು ಪ್ಲಸ್ ಕೊಡ್ತಾರೆ. ನಂತರ ಏನಾಗುತ್ತೆ, ಇಲ್ಲಿ ಒಂದು ಕೆಲವೊಂದು ಸತಿ ದೇ ಮೇ ಆಸ್ಕ್ ಅದೇ ಸೆಂಟರ್ ಕೇಳ್ಬೋದು, ಇಲ್ಲ ಅಂದರೆ ಮೇ ಬಿ ಸಮ್ ಡಿಸ್ಟೆನ್ಸ್ ಅಂದರೆ ಇಲ್ಲಿ ಕೇಳ್ಬೋದು, ಇಲ್ಲ ಇಲ್ಲೆಲ್ಲೋ ಮಿಡ್ ಸೆಕ್ಷನ್ ಅಲ್ಲಿ ಕೇಳ್ಬೋದು, ಎಲ್ಲಾದರೂ ಕೇಳ್ಬೋದು. ದೇ ಕ್ಯಾನ್ ಆಸ್ಕ್ ಎನಿವೇರ್ ದೇ ವಾಂಟ್. ಇಟ್ಸ್ ವೆರಿ ಸಿಂಪಲ್ ದಟ್ ಯು ಹ್ಯಾವ್ ಟು ಫೈಂಡ್ ಡೈರೆಕ್ಷನ್ ಯಾವ್ದು ಇರುತ್ತೆ ಆ ಪಾಯಿಂಟಲ್ಲಿ, ನಂತರ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂತ ಅದನ್ನ ಅರ್ಥ ಮಾಡ್ಕೊಂಡು ತುಂಬ ಈಸಿ ಆ್ಯಕ್ಚುಲಿ. ಇದರಲ್ಲಿ ಮತ್ತೆ ವೇರಿಯೇಷನ್ ಕೇಳ್ಬೋದು. ಲೆಟ್ ಮಿ ಫಸ್ಟ್ ಎಕ್ಸ್ಪ್ಲೇನ್ ದಿಸ್ ಕ್ವಶನ್, ಮತ್ತೆ ವೇರಿಯೇಷನ್ ಯಾವ್ದು ಇರ್ಬೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ಸ್ ಅ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ್ಯೂಮರಿಕಲ್ ಆಲ್ವೇಸ್, ಓಕೆ. ಇಲ್ಲಿ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಆಸ್ ಡಿ, ಓಕೆ. ತಗೊಂಡು ಡಿ ಅಂತ ತಗೋಣ.
So electric field at D due to A, let me say, I'll directly use one word. Electric field due to A is in this direction, and electric field due to C will be in this direction. Repulsion ಆಗುತ್ತಲ್ವಾ. ಸೊ ನೀವು ಯಾವತ್ತೇ ಆಗಲಿ, if you want to find electric field, keep a test positive charge there. So ಇಲ್ಲಿ ಪಾಸಿಟಿವ್ ಇಟ್ಟರೆ ಪಾಸಿಟಿವ್ ರಿಪಲ್ಷನ್ ಹಂಗೋಗುತ್ತೆ. ಸೊ ಪಾಸಿಟಿವ್ ಇಟ್ಟರೆ ಪಾಸಿಟಿವ್, ದಿಸ್ ರಿಪಲ್ಷನ್ ಲೈಕ್ ದಿಸ್. ಇದು ಇದೆಯಲ್ವಾ, ಇದು ಹಿಂಗೆ ರಿಪಲ್ಷನ್ ಮಾಡುತ್ತೆ. ಆ್ಯಕ್ಚುಲಿ ದಿಸ್ ಇಸ್ ವಾಟ್ ಫೋರ್ಸಸ್ ಆರ್. ಇದು ಹಿಂಗೆ ತೊಗೊಂಡಾಗ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ. ಸೊ ಈಗ ಇಟ್ಸ್ ವೆರಿ ಸಿಂಪಲ್. ಇದು ಅರ್ಥ ಆದರೆ it's a purely mathematical question, and it's just a vectors question. There are two vectors in this direction. You have to find the resultant of that vectors, and then you add electric field be anywhere in this direction which is there, so you can add them both. Now simple ಆಗಿ explain ಮಾಡಿದಾಗ it's very simple. So we have like this. ಒಂದು ವೇಳೆ ಕ್ವಶನ್ ಚೇಂಜ್ ಮಾಡೋದು, ಈಗ ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್, ಒಂದು ವೇಳೆ ಇದೇ ಕ್ವಶನ್ನ ಲೆಟ್ಸ್ ಇಮ್ಯಾಜಿನ್ ಇಲ್ಲಿ 4 ನ್ಯಾನೋಕೂಲಮ್ಸ್ ಅನ್ಕೊಳ್ಳಿ, ಇಲ್ಲಿ ಒಂದು ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಲೈಕ್ 4 ನ್ಯಾನೋಕೂಲಮ್ಸ್, ಆ್ಯಂಡ್ ಇಲ್ಲಿ -4 ನ್ಯಾನೋಕೂಲಮ್ಸ್ ಕೊಟ್ಬಿಟ್ಟು ಆಗೇನಾಗುತ್ತೆ, if they ask you, so ಇಲ್ಲಿ ಮೇ ಬಿ ಇಮ್ಯಾಜಿನ್ ದಟ್ ದೇ ಹ್ಯಾವ್ ಇಟ್ ಲೈಕ್ -4 ನ್ಯಾನೋಕೂಲಮ್ಸ್. ಈಗ ಈ ಕ್ವಶನಲ್ಲಿ ವಾಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್, ಕ್ವಶನ್ಸ್ ಚೇಂಜ್ ಮಾಡ್ತಾ ಇರ್ಬೋದು ಆ್ಯಕ್ಚುಲಿ. ಈ ರೀತಿ ಅರ್ಥ ಮಾಡ್ಕೊಂಡಾಗ ಇಲ್ಲಿ -4 ಇದೆ, +4 ಇದೆ. ಇಫ್ ಐ ವಾಂಟ್ ಟು ಫೀಲ್ ಎಲೆಕ್ಟ್ರಿಕ್ ಫೀಲ್ಡ್ ದ ಸೆಂಟರ್, +4 ಕೀಪ್ ಇಟ್ ಎಸ್ ಪಾಸಿಟಿವ್ ಚಾರ್ಜ್, ಪ್ಲಸ್ ರಿಪಲ್ಷನ್ ಆಗುತ್ತೆ, ಈ ರೀತಿ ಬರುತ್ತೆ. ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಬಿಕಾಸ್ ಡಿಸ್ಟೆನ್ಸ್ ಇಸ್ ಸೇಮ್, ಚಾರ್ಜ್ ಇಸ್ ಸೇಮ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಈ ರೀತಿ ಇರುತ್ತೆ. ಅಗೇನ್ +4 ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್, ಡಿಸ್ಟೆನ್ಸ್ ಇಸ್ ಸೇಮ್, ಅದು ಈ ರೀತಿ ಇರುತ್ತೆ ಆ್ಯಕ್ಚುಲಿ. ಸೊ ಇದೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ 2 ಪಾಯಿಂಟ್ ಗಾಟ್ ಕ್ಯಾನ್ಸಲ್ ದ ಸೆಂಟರ್, ಬಿಕಾಸ್ ಎರಡು ಆಪೋಸಿಟ್ ಡೈರೆಕ್ಷನ್ ಇದೆ ಆ್ಯಕ್ಚುಲಿ. ಇದೇ ಕ್ವಶನ್ ಮತ್ತೆ ಇಲ್ಲಿ ಪ್ಲಸ್ ಮೈನಸ್ ಅಟ್ರಾಕ್ಟ್ ಆಗುತ್ತಾ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ವಿಲ್ ಬಿ ದೇರ್. ಇಫ್ ಐ ಟೇಕ್ ದಿಸ್ ನೇಮ್ಸ್ ಆಸ್ A, B, C, D, so electric field due to D will be in this direction, and electric field due to B will be in this direction. ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಟೆಸ್ಟ್ ಪಾಸಿಟಿವ್ ಚಾರ್ಜ್ ಇದೆ ಸೆಂಟ್ರಲ್ಲಿ, ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಈ ಡೈರೆಕ್ಷನಲ್ಲಿ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ, ಸೊ ಆ ಡೈರೆಕ್ಷನಲ್ಲಿ. ಆ್ಯಂಡ್ ದ ಡಿಸ್ಟೆನ್ಸ್ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ ಏನು, K/R². ಕೆ ಅಂತೂ ಬಿಡಿ ಕಾನ್ಸ್ಟೆಂಟ್ ಸೇಮ್ ಇರುತ್ತೆ. Q ಬಂದು 4, ಇಲ್ಲೂ ಬಂದು 4, ಸೊ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್. ಆ್ಯಂಡ್ ಡಿಸ್ಟೆನ್ಸ್ ಬಂದು ಈ ಡಿಸ್ಟೆನ್ಸ್ ಎರಡು ಸೇಮ್ ಇದೆ. ಸೊ ಅದರಿಂದ ಡಿಸ್ಟೆನ್ಸ್ ಸೇಮ್, Q is same, therefore the entire electric field is same, and then opposite direction they cancel out. ಇದು ಅಷ್ಟೇ ನೋಡಿ, ಇಲ್ಲಿ ಬಟ್ ಇಲ್ಲೂ ಎರಡು ಸೇಮ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಟು A will be in this direction, ಎಲೆಕ್ಟ್ರಿಕ್ ಫೀಲ್ಡ್ ಟು C in this direction, ಎರಡು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ 0 ಎಲೆಕ್ಟ್ರಿಕ್ ಫೀಲ್ಡ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬಂದು 0 ಇರುತ್ತೆ. ಇದೇ ಕ್ವಶನ್ನ ಪೊಟೆನ್ಷಿಯಲ್ ಕೇಳ್ಬೋದು. ದಟ್ ಇಸ್ ವೆರಿ ಬ್ಯೂಟಿಫುಲ್. ಫಿಸಿಕ್ಸ್ ಅಂದರೆ ವೆರಿ ಬ್ಯೂಟಿಫುಲ್. ಅದು ಯಾಕೆ ನಿಮಗೆ ನ್ಯೂಮೆರಿಕಲ್ಸ್ ಇಂದ ಡಿಫಿಕಲ್ಟ್ ನಂಗೆ ಗೊತ್ತಿಲ್ಲ, ಬಟ್ ಅರ್ಥ ಮಾಡ್ಕೊಂಬಿಟ್ರೆ ವೆರಿ ಬ್ಯೂಟಿಫುಲ್. ಇದೇ ರೀತಿ ಕ್ವಶನ್ಸ್ ಇನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋದು, ಎಷ್ಟು ಅರ್ಥ ಆಗಿದೆ ಅಂದ್ಬಿಟ್ಟು. ಇದೇ ಕ್ವಶನ್ ಬೇಕಾದ್ರೆ ನಾನೀಗ ಇದೇ ಕ್ವಶನ್ನ ಈಗ ಏನು ಮಾಡ್ತೀನಿ, ಸ್ವಲ್ಪ ಚೇಂಜ್ ಮಾಡ್ತೀನಿ. ಈಗ ಎರಡು ಕಡೆ ಪಾಸಿಟಿವ್ ಇಡೋಣ, ಇಲ್ಲಿ ಪಾಸಿಟಿವ್ ಇಡ್ತೀನಿ, ಇಲ್ಲಿ ನೆಗೆಟಿವ್ ಮತ್ತು ಇಲ್ಲಿ ನೆಗೆಟಿವ್ ಇಡ್ತೀನಿ. ಈಗ ಏನಾಗುತ್ತೆ, ಯೋಚನೆ ಮಾಡಿ ಆ್ಯಕ್ಚುಲಿ ವಿಡಿಯೋ ಬೇಕಾದ್ರೆ ಪಾಸ್ ಮಾಡಿ ಯೋಚನೆ ಮಾಡಿ. ಆ್ಯಕ್ಚುಲಿ ಇಟ್ಸ್ ವೆರಿ ಸಿಂಪಲ್. ಈಗೇನು ಯೋಚನೆ ಮಾಡೋಣ. ಈಗ ಸೊ ಇಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಆಗೇನಾಗುತ್ತೆ, ಇಲ್ಲಿ ವೆರಿ ಸಿಂಪಲ್, ಇಟ್ ಇಸ್ ಕೀಪ್ ಇಟ್ ಎಸ್ ಪಾಸಿಟಿವ್ ಚಾರ್ಜ್. ಯಾವ್ದಾದ್ರು ಬೇರೆ ಪೆನ್ ತೊಗೊಂಡಿದ್ದೀವಿ, ಓಕೆ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, 4 -4 ಈಗೇನಾಗುತ್ತೆ, ಸೊ ಅಗೇನ್ ಕೀಪ್ ಇಟ್ ಎಸ್ ಪಾಸಿಟಿವ್ ಚಾರ್ಜ್. ಸೊ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಈ ರೀತಿ ಡೈರೆಕ್ಷನ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡಿ, ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ, ಈ ಡೈರೆಕ್ಷನ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿ ಅಂತ, ಆಯಿತಾ. ಸೊ ನೆಕ್ಸ್ಟು ಪಾಸಿಟಿವ್ ರಿಪಲ್ಷನ್ ಆಗುತ್ತೆ. ಅಂದರೆ ಏನು, ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ ಇಸ್ ಇನ್ ಸೇಮ್ ಡೈರೆಕ್ಷನ್ ಅಗೇನ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಟು ಬಿ ಕೂಡ ಸೇಮ್ ಡೈರೆಕ್ಷನ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಟು ದಿಸ್ ವಿಲ್ ಬಿ ಅಗೇನ್ ರಿಪಲ್ಷನ್ ಇನ್ ದ ಸೇಮ್ ಡೈರೆಕ್ಷನ್. ಈ ರೀತಿ ಯಾವುದಿಲ್ಲ, ಇಟ್ ಶುಡ್ ಕಮ್ ಅನ್ ಸೇಮ್ ಲೈನ್, ಬಟ್ ಐಮ್ ಜಸ್ಟ್ ಶೋಯಿಂಗ್ ಯು 2 ಡಿಫ್ರೆಂಟ್ ಲೈನ್ಸ್ ಅಷ್ಟೇ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ, ಇಲ್ಲಿ ಅರ್ಥ ಮಾಡಿ. ಈಗೇನು ಮಾಡೋಕೆ, ಈಗ ಇಟ್ಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಆ್ಯಕ್ಚುಲಿ ಎಲ್ಲ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಬಿಕಾಸ್ ಡಿಸ್ಟೆನ್ಸ್ ಸೇಮ್ ಇರುತ್ತೆ, ಫೋರ್ಸ್ ಈವನ್ ದ ಚಾರ್ಜಸ್ ಸೇಮ್. ED you have to find out, EB you have to find out, add them. You have to find EA you have to find, EC you have to find, you add them. Then you use vector law of addition. So resultant ಬಂದು ಈ ರೀತಿ ಇರುತ್ತೆ. This is a resultant. That is root of, ಇದು 90 ಡಿಗ್ರಿ ಅಲ್ವಾ, ಸೊ ಬಿಕಾಸ್ ಸ್ಕ್ವೇರ್ ಇಟ್ ಇಸ್. ಬೇರೆ ಆ್ಯಂಗಲ್ ಇರ್ಬೋದು, ಇನ್ನು ಬೇಕಾದ್ರೆ ಸ್ಕ್ವೇರ್ ಕೇಳ್ಬೋದು, ಆಗ ಆ್ಯಂಗಲ್ ಚೇಂಜ್ ಆಗುತ್ತೆ. ಆಗ ಫಾರ್ಮುಲಾ ಏನಾಗುತ್ತೆ, ಜನರಲ್ ಫಾರ್ಮುಲಾ ಇಸ್ A² + B² + 2AB cos θ. ನಿಮ್ಗೆ ಗೊತ್ತಿದೆ ಫಾರ್ಮುಲಾ ಅಂದ್ಕೊಳ್ತೀನಿ. ಸೊ ಇಲ್ಲಿ 90 ಇರೋದ್ರಿಂದ ಏನಾಗುತ್ತೆ, ಸೊ ಇದು ಹೋಗುತ್ತೆ. ಸೊ ಇಟ್ ಜಸ್ಟ್ ಪೈಥಾಗರಸ್ ಥಿಯರಮ್, ಇದು ಹೋಗ್ಬಿಡ್ತು. A² + B² ಅಂದರೆ ನೀವು ED ಫೈನ್ ಮಾಡಿ, EB ಫೈನ್ ಮಾಡಿ, ಎರಡನ್ನ ಆ್ಯಡ್ ಮಾಡಿ, A ಫೈನ್ ಮಾಡಿ, EC ಫೈನ್ ಆ್ಯಡ್ ಮಾಡಿ, ರೂಟ್ ಆಫ್ A² + B² ಫೈನ್ ಮಾಡಿ, ದೆನ್ ಯು ಗೆಟ್, then this 2 together is A, this 2 adding together is B,
ದೆನ್ ಯು ಟು ಫೈಂಡ್ ದೆನ್ ಆನ್ಸರ್ ಈಸ್ ಅಂದರೆ ಏನು ನಾನು ಹೇಳ್ತಾ ಇದ್ದೀನಿ ಒಂದು ಅರ್ಥ ಮಾಡಿಕೊಂಡ್ರೆ ಯು ಅಂಡರ್ಸ್ಟ್ಯಾಂಡ್ ಪ್ರೊಸೀಜರ್ ಬಟ್ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಬಾರ್ದು. ಬಟ್ ಕೆ ಸಿ ಟಿ ಎಲ್ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಐ ವಿಲ್ ಟೆಲ್ ಯು, ನಾನು ತುಂಬ ಶಾರ್ಟ್ಕಟ್ ಯೂಸ್ ಮಾಡಿ ಐ ವಿಲ್ ಟೆಲ್ ಯು ಹೌ ಟು ಗೆಸ್ ದ ಆನ್ಸರ್ ವೆರಿ ಇಮಿಡಿಯೇಟ್ಲಿ ಅಂತ. ಓಕೆ, ಬೈ ಸೀಯಿಂಗ್ ದ ಆಪ್ಷನ್ಸ್. ಓಕೆ, ದಟ್ಸ್ ಎನಿವೆ. ಸೊ ಐ ಆಮ್ ಜಸ್ಟ್ ಎಕ್ಸ್ಪ್ಲೇನ್ ದ ವೇರಿಯೇಷನ್ಸ್ ಅಷ್ಟೇ. ಮತ್ತೆ ಬೇಕಾದವ್ರು ಇಲ್ಲಿ ಅವರು 5 ಕೊಡ್ಬೋದು, 6 ಕೊಡ್ಬೋದು, ಎಲ್ಲದಕ್ಕೂ ಅರ್ಥ ಮಾಡ್ಕೊಬೇಕು. ರಿಪಲ್ಷನ್, ಡೈರೆಕ್ಷನ್, ಡಿಸ್ಟೆನ್ಸ್, ಆ ಪಾಯಿಂಟ್ಗೆ ಆ ಪಾಯಿಂಟ್ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ ಡ್ಯೂ ಟು ಒನ್ ಮೋರ್ ಪಾಯಿಂಟ್ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್ ಎಷ್ಟು, ಇದನ್ನೇ ನಾವು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ದೇರ್ ಇಸ್ ನೋ ಪಾಯಿಂಟ್ ಆಫ್ ಮಗಿಂಗ್ ಅಪ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂಟಿಲ್ ಅನ್ಲೆಸ್ ಯು ಕಾಂಟ್ ಅಪ್ಲೈ ದೆಮ್. ಅಲ್ಲ, ನೀವು ತುಂಬ ಜನ ಐ ಥಿಂಕ್ ನಾನು ವಿಡಿಯೋ ಲೆಕ್ಚರ್ ಮಾಡಿದಾಗ ಯಾರೋ ಕಮೆಂಟ್ ಮಾಡಿದ್ರು, ಸರ್ ನೀವು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡಿಲ್ಲ. ವೈ ಶುಡ್ ಐ ಎಕ್ಸ್ಪ್ಲೇನ್? ಜಸ್ಟ್ ನಾರ್ಮಲ್ ಯಾವುದೋ ಒಂದು ಪಾಯಿಂಟಲ್ಲಿ ಆ್ಯಡ್ ಮಾಡೋದು. ನ್ಯೂಮರಿಕಲ್ಸ್ ಆರ್ ಇಂಪಾರ್ಟೆಂಟ್, ನಾಟ್ ಮಗಿಂಗ್ ಅಪ್ ದ ಫಾರ್ಮುಲಾ. ಆಯಿತಾ? ದಿಸ್ ಓನ್ ಸೂಪರ್ ಪೊಸಿಷನ್. ಯಾವುದೋ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಡ್ ಮಾಡ್ಕೊಂಡು ಹೋಗಿ, ಯಾವತ್ತು ಆ್ಯಡ್ ಮಾಡಬೇಕು ವೆಕ್ಟರ್ ಲಾ ಆಫ್ ಅಡಿಷನ್ ಯೂಸ್ ಮಾಡಬೇಕಲ್ಲಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎನಿವೆ ದಿಸ್ ಇಸ್ ನಾಟ್ ದ ಕ್ವೆಶನ್. ಐ ವಿಲ್ ಕಮ್ ಬ್ಯಾಕ್ ಟು ಕ್ವೆಶನ್. ಸೊ ಇಲ್ಲಿ ಅರ್ಥ ಇದಲ್ವಾ ಈಗ? ದಿಸ್ ಇಸ್ ನಾಟ್ ದ ಕ್ವೆಶನ್. ಅವ್ರು ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇವೆರಡು ರಿಪಲ್ಷನ್ ಆಗುತ್ತೆ. ಈಗ ಏನು ಮಾಡಬೇಕು? ಐ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್. ನಾನು ಗೆಸ್ ಮಾಡ್ತೀನಿ ಆನ್ಸರ್. ಲೆಟ್ ಮೀ ಅಗೇನ್ ಗೆಸ್ ಇಟ್. ಓಕೆ, ಈಗ ಇಲ್ಲಿ 4 ಅಲ್ವಾ, ಡಿಸ್ಟೆನ್ಸ್ 2 ಅಲ್ವಾ. ಸೊ ಕೆ ಬಂದು 9 ಇರುತ್ತೆ, ಕ್ಯೂ ಬಂದು 4 ಇದೆ, ಕೆಳಗಡೆ ಡಿಸ್ಟೆನ್ಸ್ 2 ಸ್ಕ್ವೇರ್ ಇದೆ. ಸೊ ಡೆಸಿಮಲ್ ಇರುತ್ತೆ, ಬಿಟ್ಬಿಡಿ. 9 4 36, 36/4. ಸೊ ಇಲ್ಲಿ ಗೆಟ್ 36/4 ಇಸ್ ಅಗೇನ್ 9. ಸೊ ಯೂಶಲಿ ಏನಾಗಿದೆ ಅಂದರೆ ವೆನ್ ಐ ಟಾಕ್ನು ನನಗೆ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಂದ್ರೆ ಹ್ಯಾವ್ ಟು ಡೂ ಇನ್ ಕನ್ನಡ ಓನ್ಲಿ. ಬಿಕಾಸ್ ನಾವು ಕನ್ನಡ ಮೀಡಿಯಂ ಸ್ಟಡಿ ಮಾಡಿದಾಗ ದೇಷ್ಟು ಮಗ್ಗಪ್, ನೀವು ಮಗ್ಗಪ್ ಮಾಡಬೇಕು 1 ರಿಂದ 20ವರೆಗೂ. ಸೊ ಈಗಲೂ ಅಷ್ಟೇ ನನಗೆ ಈವನ್ ಆಫ್ಟರ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್ ಆ್ಯಕ್ಚುಲಿ ಇವತ್ತು ಅಷ್ಟೇ ಮಲ್ಟಿಪ್ಲಿಕೇಶನ್ ಇಫ್ ಐ ಡೂ ಇನ್ ಕನ್ನಡ ಓನ್ಲಿ ಐ ಗೆಟ್ ವೆರಿ ಕ್ವಿಕ್ಲಿ. ಇಫ್ ಐ ಡೂ ಇನ್ ಇಂಗ್ಲೀಷ್ ಐ ಡೋಂಟ್ ಗೆಟ್ ಮಲ್ಟಿಪ್ಲಿಕೇಶನ್ ಓನ್ಲಿ. ಸೊ ದಟ್ಸ್ ಹೌ ಇಟ್ ಇಸ್. ಓಕೆ, ಇಫ್ ಯು ರಿಮೆಂಬರ್, ನೀವು ಯಾವ್ದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದೆ ನಿಮ್ಗೆ ಗೊತ್ತಿರುತ್ತೆ. ಮಗ್ಗಿ ಮಲ್ಟಿಪಲ್, ಯು ಹ್ಯಾವ್ ಟು ಮಗ್ ಅಪ್ ದ ಮಲ್ಟಿಪಲ್ಸ್. Anyway, so what I am saying is KQ 9 KQ, that is 9 into 4, 36/4, 9 ಇರುತ್ತೆ ಅಲ್ಲಿ. ಸೊ ಇದು ಒಂದು 9 ಇರುತ್ತೆ ಮ್ಯಾಗ್ನಿಟ್ಯೂಡು. ಡೆಸಿಮಲ್ಸ್ ಬಿಟ್ಬಿಡಿ, ಸಮಥಿಂಗ್ ಲೈಕ್ 9 ಇರುತ್ತೆ ಇಲ್ಲಿ. ಓಕೆ, 9 ಇರುತ್ತೆ. ಇಲ್ಲಿ ಬಂದು 9 ಸೇಮ್ ಮ್ಯಾಗ್ನಿಟ್ಯೂಡ್, ಎರಡು ಸೇಮ್ ಇರುತ್ತೆ. ಬಿಕಾಸ್ ಡಿಸ್ಟೆನ್ಸ್ ಇಸ್ ಸೇಮ್, ದ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್. 9 ಇರುತ್ತೆ. ಇಲ್ಲಿ ಬಂದು ಇದು ಇಟ್ಸ್ ಸ್ಕ್ವೇರ್ ಅಲ್ವಾ. ಸೊ ಯಾವತ್ತೇ ನೆನ್ಪಿಟ್ಕೊಳ್ಳಿ, ಕೆ ಸಿ ಟಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಬೋರ್ಡ್ ನಿಮ್ಮ ಬೇರೆ ಎಕ್ಸಾಮ್ಸಲ್ಲಿ. ಇಲ್ಲಿ 2 ಅಂತ ತೊಗೊಂಡ್ರೆ, ಯಾವುದೇ ಒಂದು ಸ್ಕ್ವೇರ್ ತೊಗೊಂಡ್ರೆ, ಇದು ಎಕ್ಸ್ ಅಂತ, ಇದು ಎಕ್ಸ್ ಅಂತ ತೊಗೊಂಡ್ರೆ, ಇದು ಬಂದು √2x ಇರುತ್ತೆ. √2x ಇರುತ್ತೆ ಅಲ್ವಾ. ಇದು ವೆರಿ ಸಿಂಪಲ್. ಈವನ್ ಐ ಥಿಂಕ್ ನಮ್ಮ ಕೆಮಿಸ್ಟ್ರಿಯಲ್ಲಿ ಒಂದು ಚಾಪ್ಟರ್ ಇದೆ ಅಲ್ವಾ, ಫಸ್ಟ್ ಚಾಪ್ಟರ್ ಪ್ಯಾಕಿಂಗ್ ಎಫಿಷಿಯನ್ಸಿ, ಅದರಲ್ಲಿ ತುಂಬ ಸರಿ ಯೂಸ್ ಮಾಡ್ತೀವಿ. ಅದರಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ದೀವಿ, ರೇಷಿಯೋಸ್ ಬಂದು 1:, ಸಮಥಿಂಗ್ ಲೈಕ್ ದಟ್, 3 ಆರ್ ಏನೋ. ಸೊ ಸಿಂಪಲ್ ಕ್ಯೂಬಿಕ್ ಅಂತ ಸಮಥಿಂಗ್ ಲೈಕ್ ದಟ್. ಐ ರಿಮೆಂಬರ್ 12th ವಾಟ್ ಐ ಡೂಯಿಂಗ್ ಇಟ್. ಓಕೆ, ಅದ್ರಲ್ಲಿ ರೇಷಿಯೋ ಬಂದು ನಿಮಗೆ 1:√2:2 ಏನೋ ಬರುತ್ತೆ. ಅದೊಂದು ಫೇಮಸ್ ಕ್ವಶನ್ ಯೂಸ್ ಬರುತ್ತೆ. ಎಲ್ಲದರಲ್ಲೂ ಎಕ್ಸ್ ಅಂದರೆ √2x ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಇದು, ಆಯಿತಾ. ಅದೇ ರೀತಿ ನಿಮಗೆ ಟ್ರಯಾಂಗಲ್ ಬರ್ಬೋದು, ಯು ಕ್ಯಾನ್ ಗೆಟ್ ಇವನ್ ಸಮ್ ಡಿಫ್ರೆಂಟ್ ಆನ್ಸರ್ಸ್. ಅವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಇದು ಒಂದೇ ನೆನ್ಪಿಟ್ಕೊಳ್ಳಿ ಸಾಕು, √2x ಅಂತ. ಇಲ್ಲಿ ಬಂದು √2x ಆಗುತ್ತಾ ಈಗ? ಓಕೆ, √2x ಇರುತ್ತೆ. ಅಂದರೆ √2x ಅಂದರೆ ಏನು? √2, ಐ ಮೀನ್ 2 ರೂಟ್ ಇಸ್ √2 into 2. ಡೋಂಟ್ ರೈಟ್ √2 into 2, 2 ರೂಟ್ ರೈಟ್. ಓಕೆ, ಈಗ ಸೊ ಡಿಸ್ಟೆನ್ಸ್ ಗೊತ್ತಾಗಲ್ಲ ನಿಮಗೀಗ. ಸೊ ಇಲ್ಲಿ ಬಂದು ಏನಾಗುತ್ತೆ ಡಿಸ್ಟೆನ್ಸ್ ಈಗ? ಇಲ್ಲಿ ಮೇಲೆ ಕೆ ಸೇಮ್ ಇರುತ್ತೆ, 4 ಇರುತ್ತೆ, ಕ್ಯೂ ಬಂದು 9 ಇರುತ್ತೆ, ಕೆ ಬಂದು 9 ಇರುತ್ತೆ. 9 into 4/2 √2 ಇರುತ್ತೆ ಆ್ಯಕ್ಚುಲಿ ಲಾಜಿಕಲಿ. ಸೊ ಇದು 9 ಇದೆ, ಇಲ್ಲಿ 9 ಇದೆ. ಸೊ ಇಲ್ಲಿ ಬೇಸಿಕಲಿ ನಿಮಗೆ ಇಲ್ಲಿ ಗೆಟಿಂಗ್ ಲೈಕ್ ಅದು ಸ್ಕ್ವೇರ್, ಆರ್ ಸ್ಕ್ವೇರ್ ಅಲ್ವಾ ಎಲೆಕ್ಟ್ರಿಕ್ ಫೀಲ್ಡು. ಆರ್ ಸ್ಕ್ವೇರ್ ಅಂದರೆ 2 2s 4, ಅಗೇನ್ 4 2s 8 ಇರುತ್ತೆ. ಸೊ ಗೆಟ್ 9/2. ಇಲ್ಲಿ 9/2 ಇರುತ್ತೆ. ಸೊ ನಾನು ಡೋಂಟ್ ವರಿ, ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನಿಮ್ಗೆ ಐ ಆಮ್ ಟ್ರೈ ಟು ಎಕ್ಸ್ಪ್ಲೈನ್. ಇದು 9/2 ಇರುತ್ತೆ. ಓಕೆ, ಆ್ಯಂಡ್ ಇವೆರಡು ಮ್ಯಾಗ್ನಿಟ್ಯೂಡ್ ಬಂದು √2 ಅಗೇನ್ ಸೇಮ್ ಥಿಂಗ್. ಯಾವತ್ತೇ ಆಗಲಿ ಎರಡು ಫೋರ್ಸ್ ಈಕ್ವಲ್ ಫೋರ್ಸ್ ಹೆಂಗಿದ್ರೆ ಆಬ್ವಿಯಸ್ಲಿ ಈ ಫೋರ್ಸ್ ಬಂದು ನಿಮಗೆ √2x ಇರುತ್ತೆ ಆಬ್ವಿಯಸ್ಲಿ. ಏನಕ್ಕೆ ಅಂದರೆ ಅಗೇನ್ ಪೈಥಾಗೋರಸ್ ಥಿಯರಮ್. ಸೊ ಇಲ್ಲ √(x²+x² ಮಾಡಬೇಕು ನೀವು. x²+x² ಬಂದು 2x² ಆಗುತ್ತೆ. ರೂಟ್ ಬಂದರೆ √2x ಆಗುತ್ತೆ. √2x ಇಟ್ ಈಸ್. ಸೊ ಐ ಕ್ಯಾನ್ ಡೈರೆಕ್ಟ್ಲಿ ಸೇ ಇಟ್ ಇಟ್ ಇಸ್ 9 and 9. ಸೊ ಇಟ್ಸ್ ರಿಸಲ್ಟೆಂಟ್ ವಿಲ್ ಬಿ 9√2. ಸೊ ಅಂದರೆ ಇಟ್ ಇಸ್ 9√2 ಇಸ್ ಅ ರಿಸಲ್ಟೆಂಟ್ ಆಫ್ E, A and C. ಸೊ ನಂಗೆ ಐ ಡೋಂಟ್ ನೋ ವೆದರ್ ಐ ಆಮ್ ಆಲ್ಸೋ ಮ್ಯಾಥ್ಸ್ ಟೀಚರ್. ನಿಮ್ಗೆ ಗೊತ್ತಿರೋಂಗೆ ಐ ಆಮ್ ಆಲ್ಸೋ ಮೇಜರ್ಲಿ ಫಿಟ್ಸ್ ಐ ಆಮ್ ಮ್ಯಾಥ್ಸ್ ಟೀಚರ್ ಓನ್ಲಿ. ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಆಲ್ವೇಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಅದರಿಂದ ಕ್ಯಾಲ್ಕುಲೇಷನ್ ಫಾಸ್ಟಾಗಿ ಮಾಡ್ತಾರೆ. ನೀವು ಎಷ್ಟು ಕ್ಯಾಲ್ಕುಲೇಷನ್ ಫಾಸ್ಟಾಗಿ ಮಾಡ್ತಾರೆ ಅಷ್ಟು ಈಸಿ. ಸೊ ಐ ಕ್ಯಾನ್ ಸೇ ದ ಫೈನಲ್ ರಿಸಲ್ಟ್ ಆನ್ಸರ್ ಶುಡ್ ಬಿ 9√2 + 9/2. ಈ ರೀತಿ ಇಷ್ಟು ಆನ್ಸರ್ ಇರಬೇಕು. ಇಫ್ ಯು ಟೇಕ್ ಸಮ್ ಕಾಮನ್ 4.5 ತೊಗೊಂಡ್ರೆ ಇಲ್ಲಿ, ಇಫ್ ಯು ಟೇಕ್ 9 ಔಟ್ ಅಲ್ಲಿ ಗೆಟ್ √2 + 0.5. √2 ಅಂದರೆ ಎಷ್ಟಿರುತ್ತೆ? 1.4 ಇರುತ್ತೆ, 0.5 ಇರುತ್ತೆ, ಅರೌಂಡ್ 1.9 into 9.
ಆನ್ಸರ್ ಬಂದು 9 ಟು 18 ಇರಬೇಕು. ಆನ್ಸರ್ ಶುಡ್ ಬಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಆನ್ಸರ್ ಶುಡ್ ಬಿ ಸಮ್ವೇರ್ ಫ್ರಮ್ 17 to 18. ಸೊ ಎಷ್ಟು ಈಸಿಯಾಗಿ ಗೆಸ್ ಮಾಡಿದೆ ನೋಡಿ ಇಲ್ಲಿ. ದಿಸ್ ಇಸ್ ದ ಬ್ಯೂಟಿ. ಅಂದರೆ ಈ ರೀತಿನೇ ಮಾಡೋಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಈಗ ಪ್ರತಿಯೊಂದು ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ದು ಬಂತು ಅಂತ. ಇದು ದಿಸ್ ಇಸ್ ಹೌ ಯು ಕ್ಯಾನ್ ಡೂ ಎ ಸಿಂಪಲ್ ಕ್ಯಾಲ್ಕುಲೇಷನ್, ಮೈಂಡ್ ಕ್ಯಾಲ್ಕುಲೇಷನ್. ಅಂದರೆ ತುಂಬ ಮಿನಿಮಲ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ. ಈಗ 9 ಯಾವ ರೀತಿ ಬಂತು, ಇಲ್ಲಿ ಯಾವ 9 ಬಂತು, ಇಲ್ಲಿ ಯಾವ 9√9 ಬಂತು. ಐ ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಓಕೆ, ಅಲ್ಲಿ ಇಸ್ ಎವ್ರಿಥಿಂಗ್. ಐ ಡೋಂಟ್ ನೋ, ಆನ್ಸರ್ ಶುಡ್ ಬಿ 17 to 18 ಇರಬೇಕು, ಪ್ಲಸ್ ಸಮ್ ಡೆಸಿಮಲ್ ವ್ಯಾಲ್ಯೂಸ್ ವಿಲ್ ಕಮ್ into 10 power something ಅಂತ. ಓಕೆ, ಲೆಟ್ಸ್ erase everything and explain properly as per the PUC board. ಓಕೆ, PUC ಬೋರ್ಡಲ್ಲಿ ಸ್ಟೆಪ್ಸ್ ಬರೀಬೇಕು, ಇಲ್ಲ ಅಂದರೆ ಮಾರ್ಕ್ಸ್ ಕೊಡೋದಿಲ್ಲ. KCET JEE ಎಲ್ಲ ಆದರೆ ಸ್ಟೆಪ್ಸ್ ಏನೇನು ಬೇಕಾಗಿಲ್ಲ, ಆನ್ಸರ್ ಬಂದರೆ ಸಾಕು. ಓಕೆ, ಫಸ್ಟ್ ಬಂದು ಈಗ ಲೆಟ್ಸ್ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು. ಸೊ ಯು ಕ್ಯಾನ್ ಆಲ್ಸೋ ರೈಟ್ ನೇಮ್ಸ್ ನಿಮ್ಮ ಯಾಕೆಂದರೆ ಬೋರ್ಡಲ್ಲಿ ಇದನ್ನ 5 ಮಾರ್ಕ್ಸ್ ಕೇಳ್ತಾರೆ, ಆಗ ಸ್ಟೆಪ್ಸ್ ಬರಬೇಕಾಗುತ್ತೆ ನೀವು. ಸೊ ಐ ವಿಲ್ ಟೇಕ್ ದಿಸ್ ಪಾಯಿಂಟ್ ಆಸ್ D. So electric field at D is nothing but electric field due to A at D, electric field at at D due to A, anything is fine. At D due to A, at D due to C, and electric field at D due to B. And you know, these are both are equal. These both are equal in magnitude and also distance ಮಾತ್ರ 2 ಇರುತ್ತೆ. ಇದು ಡಿಸ್ಟೆನ್ಸ್ 2√2 ಇರುತ್ತೆ. ಐ ವಿಲ್ ಫೈಂಡ್ ಇಂಡಿವಿಜುವಲ್ ವ್ಯಾಲ್ಯೂಸ್. ಎಲೆಕ್ಟ್ರಿಕ್ ಫೀಲ್ಡ್ D due to A is nothing but KQ/R². K ಅಂದರೆ ಏನು, ನೀವು ಫಾರ್ಮುಲಾ ಬರೀ, ನಾನು ಫಾರ್ಮುಲಾ ಬರೆಯೋದಿಲ್ಲ. ಓಕೆ, 9 × 10⁹ Q ಎಷ್ಟು 4 ನ್ಯಾನೋ ಕೂಲಮ್ಸ್. ಅದು 4. ವೆರಿ ಬ್ಯೂಟಿಫುಲ್. ಓಕೆ, ಈಗ +9 -9 ಈ ಕ್ಯಾನ್ಸಲ್ ಆಗಲಿ ಅಂತ ನಿಮ್ಗೆ ಈಸಿ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. 2 ಸೆಂಟಿಮೀಟರ್ ಅಲ್ವಾ, ಸೊ 2 ಅಂದರೆ ಏನು, ಸೊ 2 × ಸೆಂಟಿಮೀಟರ್ 10⁻², 10⁻² ಹೋಲ್ ಸ್ಕ್ವೇರ್. ಹಾಗೇನಾಗುತ್ತೆ ವ್ಯಾಲ್ಯೂ ಬಂದಿರೋದು 10⁻9, 10⁻9 ಕ್ಯಾನ್ಸಲ್. 9 4s ಇಲ್ಲಿ 2 to 4 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ 2 to 4 ಆಗುತ್ತೆ, 4 ಕ್ಯಾನ್ಸಲ್ ಆಗುತ್ತೆ. ಯು ಹ್ಯಾವ್ ಬೇಸಿಕಲಿ 9 / 10⁻⁴. ದಟ್ಸ್ ನಥಿಂಗ್ ಬಟ್ 9 × 10⁻⁴. ನೌ ಐ ಗಾಟ್ ದ ಆನ್ಸರ್. ಐ ಟೋಲ್ಡ್ ನೋ, ಐ ಗೆಸ್ ದ ಆನ್ಸರ್. ಐ ಗೆಸ್ ಇಟ್ ಆಸ್ 18 to 17 ಅಲ್ವಾ, ಸೊ ಆನ್ಸರ್ ಶುಡ್ ಬಿ 18 to 17 × 10⁻⁴. ಅಷ್ಟು, ಬಿಕಾಸ್ ಇದು 10⁻⁴ ಬಂದರೆ ಇದು 10⁻⁴ ಬರುತ್ತೆ, ಇದು 10⁻⁴ ಬರುತ್ತೆ. ನಾವು ಆಲ್ರೆಡಿ ಗೆಸ್ ಮಾಡಿದ್ವಿ ಆನ್ಸರ್. ಆನ್ಸರ್ ಶುಡ್ ಬಿ ಫ್ರಮ್ 18 to 17 ಅಂತ, 17 to 18 ಅಂತ. ಸೊ ಆನ್ಸರ್ ಶುಡ್ ಬಿ ದಟ್ ಇನ್ 10⁻⁴. ದಟ್ಸ್ ಆಲ್. ಸೊ ಇದನ್ನು ಮೆಂಟಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ಆ್ಯಕ್ಚುಲಿ. ದಿಸ್ ಇಸ್ ವಾಟ್ ಯು ಲರ್ನ್. ಈಗ ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡೋಕೆ ಇರುತ್ತೆ. 9 × 10⁻⁴. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು DC ಅದೇನು ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ, ಸೇಮ್ ಕ್ಯಾಲ್ಕುಲೇಷನ್, ಏನು ಚೇಂಜಸ್ ಇಲ್ಲ. 9 × ಅದು 10⁻⁴ ಬರುತ್ತೆ. ಎಂತಕ್ಕೆ ಅಂದರೆ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಬೇಕಾದ್ರೆ ನೀವು ಫಾರ್ಮುಲಾ ನೀವು ಯಾವುದಾದ್ರು ಬುಕ್ ಓಪನ್ ಮಾಡಿದ್ರೆ ಫಾರ್ಮುಲಾಸ್ ಕೊಟ್ಟಿರ್ತಾರೆ. ಅವ್ರು ಏನು ED ಅನ್ನೋ ಒಂದು ಫಾರ್ಮುಲಾ, K × ಒಂದು ಫಾರ್ಮುಲಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಐ ಗಿವ್ ಫಾರ್ಮುಲಾ ಫಾರ್ ದಿಸ್. ಓಕೆ, EDC ಅಂತ ಹೇಳಿದ್ರೆ K × electric field at C divided by the distance between D and C, the whole square. ಇದೊಂದು ಫಾರ್ಮುಲಾ, ಸೇಮ್ ಕ್ವಶನ್ ಆಗಿದೆ. ಮತ್ತೆ 9 × 10⁻⁹ ಬರುತ್ತೆ. ಹಾಗೆ ಅದೇ ಸೇಮ್ Q. 4 × 10⁻⁹ ಬರುತ್ತೆ. ಡಿಸ್ಟೆನ್ಸ್ ಕೂಡ ಸೇಮ್ ಇರುತ್ತೆ. ಸೊ ನೀವು ಬುಕ್ಕಲ್ಲಿ PUC ಬುಕ್ಸ್ ಯಾವ್ದು ರೆಫರ್ ಮಾಡಿದ್ರೆ ತುಂಬ ಲೆಂತಿ ಕೊಟ್ಟಿದ್ದಾರೆ. ಅದು ನೋಡೇ ಪೀಪಲ್ ವಿಲ್ ಥಿಂಕ್ ಅಯ್ಯೋ ನ್ಯೂಮೆರಿಕಲ್ ದೊಡ್ಡದು ಅನ್ಕೊಂತಾರೆ, ಬಟ್ ನ್ಯೂಮೆರಿಕಲ್ಸ್ ಆರ್ ವೆರಿ ಈಸಿ. ಓಕೆ, ದಿಸ್ ಇಸ್ ವಾಟ್. ನಂತರ ಯು ಗಾಟ್ EDA and EDC, ಸೊ ಅದು ಕೂಡ ಸೇಮ್ ವ್ಯಾಲ್ಯೂ ಇರುತ್ತೆ. ಸೊ ನಂತರ ವಿ ಹ್ಯಾವ್ EDB, ದಟ್ ಇಸ್ ಲಿಟ್ಲ್ ಬಿಟ್ ಏನು ಚೇಂಜಸ್ ಇಲ್ಲ. ಇಲ್ಲಿ 2√2 ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 2√2 ಇದೆ. ನಾವು ನಾರ್ಮಲಾಗಿ 2 ತೊಗೊಂಡಾಗ ನಮಗೆ 9 ಬರ್ತಾ ಇದೆ. 2√2 ಅಂದರೆ 2√2² ಆಗುತ್ತೆ. ಸೊ 2 to 4 ಕ್ಯಾನ್ಸಲ್ ಆಗುತ್ತೆ, √2² 2 ಬರುತ್ತೆ. ಸೊ ಏನು ಅಡಿಷ್ನಲ್ ಆಗಿ ನಿಮಗೆ ಇಲ್ಲಿ 9/2 ಬರುತ್ತೆ ಅಷ್ಟೇ. 9/2 × 10⁻⁴. ಈ ರೀತಿ ಅರ್ಥ ಮಾಡ್ಕೊಬೇಕು. ಇಲ್ಲ ಸರ್ ನಮ್ಗೆ ಕ್ಯಾಲ್ಕುಲೇಷನ್ ತೋರಿಸ್ಕೊಡಿ ಅಂದರೆ ಐ ರೈಟ್ ಇಟ್. K ಬಂದು 9 × 10⁻⁹. Q ಬಂದೆಷ್ಟಪ್ಪ 4 × 10⁻⁹. ಡಿಸ್ಟೆನ್ಸ್ ಬಂದು ಇಲ್ಲಿ RBD ಬರುತ್ತೆ. ಡಿಸ್ಟೆನ್ಸ್ B and D ಅಂತ, ಬಟ್ ಡೋಂಟ್ ವರಿ ಅಗೇನ್, ದಟ್ ಇಸ್ 2√2. ಓಕೆ, ವಿ ಗಾಟ್ ಕ್ಯಾಲ್ಕುಲೇಟ್. ಅಲ್ಲಿ ಬಂದು 2√2 ಇರುತ್ತೆ, 2√2² ಆಗುತ್ತೆ. ಇಂಟು ಅಗೇನ್ ಆಸ್ ಐ ಸೇ ಇಟ್ ಇಸ್ 10⁻⁻², -2 ಇರುತ್ತೆ, ಅಗೇನ್ ಸ್ಕ್ವೇರ್ ಆಗುತ್ತೆ. ಆಗೇನಾಗುತ್ತೆ, ಎಲ್ಲ ಕ್ಯಾಲ್ಕುಲೇಷನ್ ಸೇಮ್. 2 to 4 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ಟ್ರಾ ಇಲ್ಲಿ √2 ಇದೆ ಅಲ್ವಾ, ಅದು ಸ್ಕ್ವೇರ್ ಅಂದರೆ 2 ಬರುತ್ತೆ. ಸೊ 9/2 ಬರುತ್ತೆ. ಸೊ ಆನ್ಸರ್ ಇಸ್ 9/2. ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ 10⁻⁴. ನಾನು ಇದನ್ನು ಆಲ್ರೆಡಿ ಗೆಸ್ ಮಾಡಿದೆ. ವಿತೌಟ್ ಡೂಯಿಂಗ್ ಆಲ್ ದಿಸ್ ಕ್ಯಾಲ್ಕುಲೇಷನ್ ಟೋಲ್ಡ್ ಇನಿಷಿಯಲಿ ಓನ್ಲಿ, ಬಿಕಾಸ್ ಯು ಕ್ಯಾನ್ ಡೂ ಇಟ್. ಕೆಳಗಡೆ ಸ್ಕ್ವೇರ್ 2² 4 ಬರುತ್ತೆ, ಇಲ್ಲಿ 4 ಬರುತ್ತೆ. 4 ಕ್ಯಾನ್ಸಲ್ ಆಗುತ್ತೆ, ಆಬ್ವಿಯಸ್ 9 ಬರಬೇಕಲ್ವಾ. ಸೊ 9/2 ಅಷ್ಟೇ. ಈಗ ಇದು ಬಂದು 9/2 × 10⁻⁴. ಅಗೇನ್ ಯು ಕ್ಯಾನ್ ರೈಟ್ ಯೂನಿಟ್ ವೋಲ್ಟ್ ಪರ್ ಮೀಟರ್. ಯೂನಿಟ್ಸ್ ಬರೀಲೇಬೇಕು, ವಿತೌಟ್ ಫಿಲ್ ಇಟ್ ರೈಟ್. ಇಫ್ ಯು ವಾಂಟ್ ಸ್ಕೋರ್ 100 in physics, you write units everywhere. Volt per meter, Newton per coulomb, any unit that you find can write. Okay,
ಮೂರು ಬಂತ ಈಗ, ದಟ್ಸ್ ಇಟ್. ನಾವು ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಡಿ ಗಾ ಓಕೆ. ಈಗೇನು ಬೇಕು, ಇವೆರಡನ್ನು ಯು ಕಾಂಟ್ ಜಸ್ಟ್ ಆ್ಯಡ್ ನಾರ್ಮಲಿ. ಇಟ್ಸ್ ನಾಟ್ ಎ ನಾರ್ಮಲ್ ಅಡಿಷನ್. ಎಂತಕ್ಕೆ ಅಂದರೆ ಇಟ್ಸ್ ಅ ವೆಕ್ಟರ್ಸ್ ಅಲ್ವಾ, ಇಟ್ಸ್ ಅ ವೆಕ್ಟರ್ ನಾರ್ಮಲ್. ಇದು ವೆಕ್ಟರ್ ಅಡಿಷನ್ ಮಾಡೋಕ್ಕೆ ನೀವು, ಇದು ನಾರ್ಮಲ್ ಅಡಿಷನ್ ಅಲ್ಲ, ಇದು ವೆಕ್ಟರ್. ಎಂತಕ್ಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಈ ಡೈರೆಕ್ಷನ್ ಇದೆ, ಇದು ಈ ಡೈರೆಕ್ಷನ್ ಇದೆ. ಸೊ ಇದು ನಾರ್ಮಲ್ ಅಡಿಷನ್, ಇದು ವೆಕ್ಟರ್ ಅಡಿಷನ್. ನಾನು ಹೇಳ್ಕೊಡ್ತೀನಿ. ವೆಕ್ಟರ್ ಅಡಿಷನ್ ವೆರಿ ಸಿಂಪಲ್. ಈಗ ಎರಡು ಫೋರ್ಸಸ್ ಇರುತ್ತೆ ಅಲ್ವಾ, ಸೊ ನೆಟ್ ಫೋರ್ಸ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇದು ನೀವು ಎಕ್ಸ್ ಅಂತ ತೊಗೊಂಡ್ರೆ, ಅದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇದು √2x ಆಗಿರುತ್ತೆ ಯಾವತ್ತೇ ಆಗಲಿ ಫಾರ್ 90 ಡಿಗ್ರೀಸ್. ಅದನ್ನು ಅದರ ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ವೆಕ್ಟರ್ಸ್ ಅಂತ. ಅದೇನು ಐ ಜಸ್ಟ್ ನಾಟ್ ಟೋಲ್ಡ್ ಇಟ್ a² + b² + 2ab cos θ ಇರುತ್ತೆ. θ 90 ಆಗುತ್ತೆ ಬಿಟ್ವೀನ್ ದೀಸ್ ಟು ಫೋರ್ಸಸ್. ಸೊ ಇದು ಹೊರಟೋಗುತ್ತೆ. ಯು ಗೆಟ್, or I can say f1² + f2². Let's imagine ನಾವು ಮ್ಯಾಥ್ಸ್ ಅಲ್ವಾ, ಸೊ ಸಿನ್ಸ್ ಐ ಬಿ ಟೀಚಿಂಗ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಎರಡೂ. ಸೊ ಮ್ಯಾಥ್ಸಲ್ಲಿ ನಾವು ಯೂಶಲಿ a b ಯೂಸ್ ಮಾಡ್ತಾ ಇರ್ತೀವಿ. ಫಿಸಿಕ್ಸಲ್ಲಿ ಬಂದಾಗ ನಾವು f1 f2 ಯೂಸ್ ಮಾಡ್ಬೋದು. ಇದೇ ಫಾರ್ಮುಲಾ ಫಿಸಿಕ್ಸಲ್ಲಿ ಮಾಡಿದಾಗ f1² f2² + 2f1 f2 cos θ ಅಂತ. ಇಟ್ಸ್ ವೆರಿ ಸಿಂಪಲ್ ಅಲ್ವಾ, ದಟ್ಸ್ ಇಟ್. ಸೊ ಕ್ಯಾನ್ಸಲ್ ದಿಸ್ ಇಸ್ f1 and f2 ಅಂತ. ಇಷ್ಟೇ ಮ್ಯಾಥ್ಸು ಫಿಸಿಕ್ಸ್, ಇಷ್ಟೇ ಡಿಫ್ರೆನ್ಸು. ಅಲ್ಲಿ ಎಕ್ಸ್ ಅಂತ ತೊಗೊತೀವಿ, ಎಕ್ಸು ABC ಅಂತ ತೊಗೊತೀವಿ, ಇಲ್ಲಿ f1 f2 ಅಂತ ತೊಗೊತೀವಿ, ಅಷ್ಟೇ ಏನಿಲ್ಲ. ಓಕೆ, ಆ್ಯಂಡ್ ಯು ಗೆಟ್ ದಿಸ್ ಗಾನ್, ಯು ಗೆಟ್ ರೂಟ್ ಆಫ್ f1² + f2². Since it's an electric field, more better even and E2. So it's even² and E2². ಇನ್ನೂ ಬೆಟರ್ ಅಂದರೆ ಯು ಕ್ಯಾನ್ ಸೇ EDA² + EDC². ನೋಟೇಷನ್ ನೀವು ಏನಾದರೂ ಕೊಡ್ಬೋದು ಆ್ಯಕ್ಚುಲಿ, even² E2². ಓಕೆ, ಸೊ ಇದು ಯು ಕಾಂಟ್ ಡೈರೆಕ್ಟ್ಲಿ ಆ್ಯಡ್ ಇಟ್. ಸೊ ವಾಟ್ ಐ ವಿಲ್ ಡೂ ಇಸ್, so I explained all these things. So electric field due to, I'll take both A and C as EAC notations. Okay, there's nothing but root of EDA² plus EDC². Since both are equal, ನಾನು ಮತ್ತೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗಿಲ್ಲ. ಇದು 9, ಇದು 9 ಇರುತ್ತೆ. 9² + 9² √2 ಯಾವತ್ತೇ ಆಗಲಿ ಎರಡು ಈಕ್ವಲ್ ಮ್ಯಾಗ್ನಿಟ್ಯೂಡ್ನ ಸ್ಕ್ವೇರ್ ಮಾಡಿ ರೂಟ್ ಮಾಡಿದ್ರೆ ಅದು ಬಂದು ನಿಮಗೆ √2. ಇದು ಆನ್ಸರ್ ಡೈರೆಕ್ಟಾಗಿ ನಾನು ಬೈತು. ನಾನೀಗ ಬೇಕಾದರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ 9 × 10⁴, 9 × 10⁴, ಸ್ಕ್ವೇರ್ ದೆಮ್ ದ್ಯಾಟ್, 9 9s 81, 9 9s 81, ಎರಡನ್ನ ಆ್ಯಡ್ ಮಾಡೋಕ್ಕೆ 81, ಮತ್ತೆ ರೂಟ್ ತೊಗೊಬೇಕು. ಇಟ್ಸ್ ನಾಟ್, ಇಟ್ಸ್ ಆಲ್ ವೆನ್ ಥಿಂಗ್ಸ್ ಆರ್ ಈಸಿ, ವೈ ಟು ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಸಿನ್ಸ್ ಬೋತ್ ಆರ್ ಈಕ್ವಲ್, ಯಾವತ್ತೂ ನೆನ್ಪಿಟ್ಕೊಳ್ಳಿ, ಎರಡು ಈಕ್ವಲ್ ವ್ಯಾಲ್ಯೂಸ್. x² + x² ಇದ್ದರೆ, ಸೊ x² + x² 2x² ಆಗುತ್ತೆ. ಸೊ 2x² ರೂಟ್ ಬಂದು √2x ಅಷ್ಟೇ. ಇದು ವ್ಯಾಲ್ಯೂ ಏನಾಗುತ್ತೆ ಈಗ, √2 times of 9 × 10⁴ ಅಷ್ಟೇ. ಸೊ ಆನ್ಸರ್ ಏನೀಗ ಇಲ್ಲಿ, ಸೊ 9 √2 9 √2 × 10⁴ ಪ್ಲಸ್ ಇದು ಮ್ಯಾಗ್ನಿಟ್ಯೂಡ್, ಇದ್ರ ಅಲೋನ್ ಬಂದಿಷ್ಟು 9/2. ದಟ್ ಈಸ್ 9/2 × 10⁴. ನಾನು ಯಾವತ್ತೇ ಆಗಲಿ ಡೆಸಿಮಲ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಸಿ, ತುಂಬ ಜನ ಇದು ಮತ್ತೆ ಡೆಸಿಮಲ್ ಕನ್ವರ್ಟ್ ಮತ್ತೆ ಆ್ಯಡ್ ಮಾಡ್ತಾರೆ. ಯು ಮೇಕಿಂಗ್ ಮ್ಯಾಥ್ಸ್, ಅದರಿಂದ ಮ್ಯಾಥ್ಸ್ನ ಅರ್ಥ ಮಾಡ್ಕೊಂಡು ಕ್ಲಿಯರಾಗಿ. ದಟ್ಸ್ ದ ರೀಸನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸಿಂಪ್ಲಿಫಿಕೇಶನ್, ಆಲ್ಜಿಬ್ರಾ. ವೈ ಯು ಸ್ಟಡಿ ಆಲ್ಜಿಬ್ರಾ ಆಲ್ ಮ್ಯಾಥಮೆಟಿಕ್ಸ್? ಬಿಕಾಸ್ ಟು ಡೂ ದಿಸ್ ಕೈಂಡ್ ಆಫ್ ಕ್ಯಾಲ್ಕುಲೇಷನ್ ಈಸಿಲಿ. ಈ ರೀತಿ ಇರಬೇಕಾದ್ರೆ ವೈ ಯು ಹ್ಯಾವ್ ಟು ಡೂ ಇಟ್, ಟೇಕ್ 9 ಔಟ್, 9 × 10⁴. √2 ಬಂದು 1.4 ಇರುತ್ತೆ ಅಪ್ರಾಕ್ಸಿಮೇಟ್ಲಿ. ಐ ಆಮ್ ಜಸ್ಟ್ ಡೂಯಿಂಗ್ ಅಪ್ರಾಕ್ಸಿಮೇಟ್ಲಿ 0.5. ಸೊ ವಾಟ್ಸ್ ಆನ್ಸರ್ ಈಸ್ ಎಕ್ಸಾಕ್ಟ್ಲಿ 1.4 × 0.5, 1.9. 1.5 × 9 is how much? I think exactly. ನಿಮ್ಮ PUCಯಲ್ಲಿ ಕ್ಯಾಲ್ಕುಲೇಟ್ ಅಲೋ ಇದೆ, ಯು ಕ್ಯಾನ್ ಯೂಸ್ ಇಟ್, ಬಟ್ ಡೋಂಟ್ ಯೂಸ್ ಎವ್ರಿ ಟೈಮ್, ಎಂಡಲ್ಲಿ ಯೂಸ್ ಮಾಡಿ. ಸೊ ಎಕ್ಸಾಕ್ಟ್ಲಿ ಇಫ್ ಯು ಸಿ × 9, it's 17.1. ಸೊ ಆನ್ಸರ್ ಇಸ್ ಅಪ್ರಾಕ್ಸಿಮೇಟ್ಲಿ 17.1 × 10⁴. ದಟ್ಸ್ ಆಲ್ ಇಟ್ ಇಸ್. ಸೊ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ, ವೋಲ್ಟ್ ಪರ್ ಮೀಟರ್ ಅಂತ ನೀವು ಮಾಡ್ಬೋದು ಆ್ಯಕ್ಚುಲಿ. ಸೊ ನಾನು ಹೇಳಿದೆ, ಸೊ ಡೋಂಟ್ ಯೂಸ್ ದಿಸ್ ಕ್ಯಾಲ್ಕುಲೇಟರ್. ದಿಸ್ ಇಸ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್, ಯು ಕ್ಯಾನ್ ಯೂಸ್ ಇನ್ ಇಂಜಿನಿಯರಿಂಗ್. ಸಿನ್ಸ್ ಐ ಆಮ್ ಎನ್ ಇಂಜಿನಿಯರ್, ಐ ಕ್ಯಾನ್ ಯೂಸ್ ದಿಸ್ ಕ್ಯಾಲ್ಕುಲೇಟರ್. ಓಕೆ, ಐ ಫಿನಿಶ್ ಮೈ ಇಂಜಿನಿಯರಿಂಗ್ ಆ್ಯಂಡ್ ಆಲ್. So ಅದರಿಂದ, ಬಟ್ ಯು ನಾಟ್ ಸಪೋಸ್ ಯೂಸ್, ಯು ಕ್ಯಾನ್ ಡೂ ದಟ್. ಓಕೆ, ಐ ಕ್ಯಾನ್ ಡೂ ಮೆಂಟಲ್ ಕ್ಯಾಲ್ಕುಲೇಷನ್. ಐ ಟೋಲ್ಡ್ ಯು ಆನ್ಸರ್ ಶುಡ್ ಬಿ ಫ್ರಮ್ 18 to 17, 17 to 18. Since it's 1.9, it should be near to 17. That means 17.1, 17.2, 7.3. ಇಷ್ಟ ಆನ್ಸರ್ ಇರಬೇಕು ಆ್ಯಕ್ಚುಲಿ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಗೆಟ್ ದ ಆನ್ಸರ್. ಅರ್ಥ ಇದಲ್ವಾ? ಸೊ that's a question I ask. So it's a very simple method. ಸೊ ನ್ಯೂಮರಿಕಲ್ಸ್ ಅಂದರೆ ಭಯ ಬೀಳಬೇಡಿ. ಸೊ ಪ್ರತಿಯೊಂದು ನ್ಯೂಮರಿಕಲ್ ಅರ್ಥ ಮಾಡ್ಕೊಬೇಕಂದ್ರೆ ಅದರದ್ದು ವೇರಿಯೇಷನ್ಸ್ ಇರುತ್ತೆ. ಒಂದು ನ್ಯೂಮರಿಕಲ್ ನಾವು ಹೆಂಗೆ ಗೊತ್ತಾ, ಫಿಸಿಕ್ಸ್ ಮ್ಯಾಥ್ಸಲ್ಲಿ if I teach you 100 questions, but still I can give a question which is different from all 100 questions. You solve 1000 questions, I'll give 1000 questions which is different from all 1000 questions. That is the beauty of ಅರ್ಥ ಮಾಡ್ಕೊಂಬಿಟ್ರೆ, maths and physics is the deadly easiest thing actually. And especially ನೀವು ಇಂಜಿನಿಯರಿಂಗ್ ಎಲ್ಲ ಮಾಡಬೇಕಂದ್ರೆ, ರಿಸರ್ಚ್ ಹೋಗ್ಬೇಕಂದ್ರೆ, this is very important.
ಆ್ಯಂಡ್ ಸೊ ಅದರಿಂದ ಸೊ ದಟ್ಸ್ ಹೌ ಸೊ ಐ ಲವ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಎರಡು ಟುಗೆದರ್ ಐ ಲವ್ ಇಟ್ ಲೈಕ್ ಕ್ರೇಜಿಲಿ. ಸೊ ದಟ್ಸ್ ರೀಸನ್ ಐ ಫೀಲ್ ಬೋತ್ ಆರ್ ವೆರಿ ಈಸಿ. ನಿಮಗೂ ತುಂಬ ಈಸಿ ಇರುತ್ತೆ. ದಯವಿಟ್ಟು ನಿಮ್ಗೆ ಏನು ಅರ್ಥ ಆಗಿದೆ ಎಲ್ಲ ನಿಮಗೆ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಸೊ ಇದು ಈಸಿಯಾಗಿ ಅರ್ಥ ಆಗಿದೆಯಾ, ಸೊ ಹೌ ಯು ಫೆಲ್ಟ್ ಇಟ್ ಅಂತ ಕಮೆಂಟ್ ಮಾಡಿ ಹೇಳಿ. ಅದೇ ರೀತಿ ಇಫ್ ಯು ಇಂಟ್ರೆಸ್ಟೆಡ್ ಟು ಟೇಕ್ ಕಂಪ್ಲೀಟ್ಲಿ ಕೋರ್ಸ್, ನನ್ನ ಗೈಡೆನ್ಸ್ ಕಂಪ್ಲೀಟ್ಲಿ ಬೇಕಾದ್ರೆ ಕ್ಯಾನ್ ಆಲ್ಸೋ ಟೇಕ್ ಔಟ್ ಸಿಂಪ್ಲಿಫೈಡ್ ಮೈಂಡ್ ಕೋರ್ಸ್. ಅದರಲ್ಲಿ ಗ್ರೂಪ್ ಎಲ್ಲ ಇರುತ್ತೆ. ಐ ವಿಲ್ ರಿಪ್ಲೈ ಯು ಇಂಡಿವಿಜುವಲಿ ಆಲ್ಸೋ ಇನ್ ದಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇಸ್. ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.